ಓಕೆ 27 ಸೀಟ್ ಬರೋದು ಇದಕ್ಕೆ ಮಾತ್ರ. ಸೊ ಇವೆರಡು ಕೌಂಟ್ ಆಗಲ್ಲ, ಇದು ಕೌಂಟ್ ಆಗಲ್ಲ, ಸೊ ಇದು ಬರಲ್ಲ ಇದು. ಓಕೆ, ಸೊ ಆಮೇಲೆ ಇವೆರಡು ಮಾತ್ರ, ಇಷ್ಟು ಮಾತ್ರ ಬರೋದು. 22 ಸೀಟಲ್ಲಿ 30 ಸೀಟಲ್ಲಿ 27 ಸೀಟ್ ಮಾತ್ರ ಬರೋದು. ಆ 27 ಸೀಟ್ ಹೆಂಗ್ ಡಿವೈಡ್ ಆಗಿದೆ ಅಂತ, ಇದು ಬಂದು ಡ್ರಾಫ್ಟ್ ಮ್ಯಾಟ್ರಿಕ್ಸ್. ಅಂದ್ರೆ ಈ ಕಾಲೇಜಲ್ಲಿ BMS ಕಾಲೇಜಲ್ಲಿ ನೋಡಿ ಸೀರಿಯಲ್ ನಂಬರ್ 1 ಇದೆ. ಸೀರಿಯಲ್ ನಂಬರ್ BMS ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದೆ, ಈ ಸೀಟ್ಸ್ಗೆ ಯಾವ ಕ್ಯಾಟಗರಿ ಅಲಾಟ್ ಆಗಿದೆ, ಇದು ಬೇಕಾಗಿರೋದು ಮೈನ್. ನಿಮಗೆ ಇದು ಸಪರೇಟ್ PDF ಇದೆ, ಅದು ಎರಡು ಕೂತ್ಕೊಂಡು ಅನಲೈಸ್ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ. ಇದು ನನ್ನ ಕಡೆಯಿಂದ ನಾನು ನಿಮಗೆ ಒಂದು ಸಣ್ಣ ಸಹಾಯ ನನ್ನ ಕಡೆಯಿಂದ ಮಾಡ್ತಾ ಇರೋದು. ಈ ವಿಡಿಯೋ ನೋಡೋದಾದ್ಮೇಲೆ ಕೆಲವು ಡಿಸ್ಕ್ರಿಪ್ಷನ್ ಅಲ್ಲಿ ಈ ತರ ಒಂದು PDF ಪ್ಲೇಸ್ ಮಾಡ್ತೀನಿ. ಸೊ PDF ಆ ತರ ಪ್ಲೇಸ್ ಮಾಡ್ತೀನಿ ಅಂದ್ರೆ ಕಾಲೇಜ್ ವೈಸ್ ನೋಡಿ, ಇಲ್ಲಿ ಒಟ್ಟು 5 ಲಿಂಕ್ ಪ್ಲೇಸ್ ಮಾಡ್ತೀನಿ. 1 2 3 4 5 5 ಲಿಂಕ್ ಅಲ್ಲಿ ಫಸ್ಟ್ ಲಿಂಕ್ ಬಂದು ಗೌರ್ಮೆಂಟ್ ಕಾಲೇಜಸ್ದು 18 ಕಾಲೇಜ್ ಇಂಡಿಕೇಟ್ ಆಗುತ್ತೆ ಒಂದೇ PDF ಅಲ್ಲಿ. ನೆಕ್ಸ್ಟ್ 8 ಕಾಲೇಜ್ ಗೌರ್ಮೆಂಟ್ ಕಾಲೇಜು 8 ಕಾಲೇಜ್ ಇಂಡಿಕೇಟ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಪ್ರೈವೇಟ್ ಕಾಲೇಜ್ ಎಲ್ಲಾ ಕೋರ್ಸ್ ಕೋಡ್ಸ್ ಇಲ್ಲಿ ಇರುತ್ತೆ. ನಿಮಗೆ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ AE ಅಂದ್ರೆ ಏರೋನಾಟಿಕಲ್ ಇಂಜಿನಿಯರಿಂಗ್, BT ಅಂದ್ರೆ ಬಯೋಟೆಕ್ನಾಲಜಿ ಅಂತ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ ಇದರಲ್ಲಿ. 18 ಗೌರ್ಮೆಂಟ್ ಕಾಲೇಜಸ್, 8 ಏಡೆಡ್ ಕಾಲೇಜಸ್, 141 ಪ್ರೈವೇಟ್ ಕಾಲೇಜಸ್, 16 ಮೈನಾರಿಟಿ ಕಾಲೇಜಸ್, 19 ಯೂನಿವರ್ಸಿಟಿ ಡೀಮ್ಡ್ ಯೂನಿವರ್ಸಿಟಿ ಅಂತ ಕರಿತೀವಿ ಅಥವಾ ಅಟಾನಮಸ್ ಅಂತ ಕರಿತೀವಿ, ಅವ್ರದ್ದು 19 ಕಾಲೇಜಸ್. ಟೋಟಲ್ ಆಗಿ ಮಾಡಿದ್ರೆ ನಿಮಗೆ ಟೋಟಲ್ ಸಿಗೋದು ನಿಮಗೆ 202 ಕಾಲೇಜ್ ಮಾತ್ರ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಇದು ನಮ್ ಡಿಪ್ಲೊಮಾ ಚಾನಲ್, ನಮ್ಮಿಂದ ನಿಮಗಾಗಿ, ಫಾರ್ ಆಲ್ ದ ಡಿಪ್ಲೊಮಾ ಸ್ಟೂಡೆಂಟ್ಸ್. ಸೊ ಡಿಯರ್ DCT ಸ್ಟೂಡೆಂಟ್ಸ್, ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ. ಸೊ ಪ್ರಾಬಲಿ ಇವತ್ತು 15th ನಾನು ವಿಡಿಯೋ ಮಾಡ್ತಾ ಇರೋದು. ಅದಕ್ಕಿಂತ ಮುಂಚೆ ಸಂಕ್ರಾಂತಿ ವಿಶಸ್ ಫಾರ್ ಆಲ್ ಆಫ್ ಯು. ಓಕೆ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ನಾಳೆ 16th ನಿಮಗೆ ಆಪ್ಷನ್ ಎಂಟ್ರಿಗೆ ಟೈಮ್ ಕೊಡ್ತಾರೆ, ಲಿಂಕ್ ಓಪನ್ ಮಾಡ್ತಾರೆ. ಇನ್ನು ಫೀಸ್ ಸ್ಟ್ರಕ್ಚರ್ ಅಪ್ಲೋಡ್ ಮಾಡಿಲ್ಲ, ಅಪ್ಲೋಡ್ ಮಾಡಿದ ತಕ್ಷಣ ಅಪ್ಡೇಟ್ ಮಾಡ್ತೀನಿ. ಸೊ ಇವತ್ತು ನಾನು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ. ತುಂಬ ಜನ ಸ್ಟೂಡೆಂಟ್ಸು ಕಮೆಂಟ್ ಮಾಡ್ತಾ ಇದ್ದಾರೆ, ಸರ್ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಡೀಟೇಲ್ ಆಗಿ, ಏನೂ ಅರ್ಥ ಆಗ್ತಿಲ್ಲ ಅಂತ. ಸೊ ಅದಕ್ಕೆ ನಿಮ್ಗೆ ಹೆಲ್ಪ್ ಆಗೋದಕ್ಕೆ ತುಂಬ ವಿಷಯಗಳಿದೆ ಇಲ್ಲಿ. ಓಕೆ, ಹಾಗೆ ನಿಮಗೆ ನನ್ನ ಕಡೆಯಿಂದ ಹೆಲ್ಪ್ ಆಗೋದಕ್ಕೂ ತುಂಬ ವಿಷಯಗಳಿದೆ. ಓಕೆ, ನೀವು ತುಂಬ ಖುಷಿ ಪಡ್ತೀರಾ ವಿಡಿಯೋ ಎಂಡಿಂಗ್ ಅಲ್ಲಿ ಡೆಫಿನೆಟ್ಲಿ. ಓಕೆ, ಸೊ ಇಲ್ ಗೆಟ್ ಲಾಟ್ ಆಫ್ ಅಮೌಂಟ್ ಆಫ್ ಇನ್ಫಾರ್ಮೇಷನ್. ಸೊ ಎಲ್ಲ ತಿಳಿಸ್ಕೊಳ್ಳೋಣ ಇವತ್ತು. ಎಲಿಜಿಬಿಲಿಟಿ ಕೋಡ್ ಬಗ್ಗೆ, ಹೈದರಾಬಾದ್ ಕರ್ನಾಟಕ ಕೋರ್ಸ್ ಬಗ್ಗೆ, ಸ್ಪೆಷಲ್ ಕ್ಯಾಟಗರಿ ಬಗ್ಗೆ, ಮತ್ತು ಕೋರ್ಸ್ ಕೋಡ್ಸು ಎಲ್ಲ ಕೇಳ್ತಾ ಇದ್ರಿ, ಕಾಲೇಜ್ ಲಿಸ್ಟ್ ಕೇಳ್ತಾ ಇದ್ರಿ. ಸೊ ಎಲ್ಲ ಕೊಡೋಣ. ಓಕೆ, ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಮ್ಮ ಡಿಪ್ಲೊಮಾ ಚಾನಲ್, ನಮ್ಮಿಂದ ನಿಮಗಾಗಿ, ಫಾರ್ ಆಲ್ ದ ಡಿಪ್ಲೊಮಾ ಸ್ಟೂಡೆಂಟ್ಸ್. ಆಮೇಲೆ ತಪ್ಪದೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಎಲ್ಲರೂ. ದ ಸಬ್ಸ್ಕ್ರೈಬ್ ಶೋಸ್ ದ ಸ್ಟ್ರೆಂತ್. ತುಂಬ ಕಮೆಂಟ್ಸ್ ಬರ್ತಾ ಇದೆ ಪೇರೆಂಟ್ಸ್ ಕಡೆಯಿಂದ, ಎಲ್ಲರ ಕಡೆಯಿಂದನೂ, ಸರ್ ತುಂಬ ಚೆನ್ನಾಗಿ ಬರ್ತಾ ಇದೆ ನಿಮ್ಮಿಂದ ಅಂತ. ಸೊ ಅಪ್ರಿಸಿಯೇಷನ್ ಸಿಗ್ತಾ ಇದೆ ಎಲ್ಲ ಕಡೆಯಿಂದನೂ. ಹಾಗೆ ನೀವು ನಮ್ಮ ಸಪೋರ್ಟ್ ತೋರಿಸ್ಬೇಕಲ್ವ ನಮಗೆ. ಸೊ ನಮ್ಮ ಡಿಪ್ಲೊಮಾ ಹುಡುಗರಾಗಿ ಡಿಪ್ಲೊಮಾಗೋಸ್ಕರ ಮಾಡಬೇಕಾದ್ರೆ ನಿಮ್ಮೊಂದು ಯೂನಿಟಿ ಸ್ಟ್ರೆಂತ್ ತೋರಿಸ್ಬೇಕಲ್ವಾ. ಓಕೆ, ಯಾರು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫಾರ್ ಆಲ್ ದ ಫರ್ದರ್ ಫ್ಯೂಚರ್ ಟೈಮ್ಲಿ ಕಾನ್ಸ್ಟೆಂಟ್ ಅಪ್ಡೇಟ್ಸ್. ಸೊ ವಿತೌಟ್ ಇಟ್ ಡಿಲೇ ಲೆಟ್ಸ್ ಗೆಟ್ ಇನ್. ಸೊ ನಿಮ್ಗೆ ಆಲ್ರೆಡಿ ಬಂದಿದೆ ಡ್ರಾಫ್ಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ ನೋಡಿ. ನಿಮಗೆ ಡ್ರಾಫ್ಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ, ಮೊನ್ನೆ 13th ಬಿಟ್ಟರು. ಸೊ ಮೊನ್ನೆ 13th ಡ್ರಾಫ್ಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ DCET 2022ಗೆ. ಸೊ ಅನ್ಫೀಲ್ಡ್ ಸೀಟ್ ಅಂತ ಫಸ್ಟ್ ಬಿಟ್ಟಿದ್ರು, ಅನ್ಫೀಲ್ಡ್ ಸೀಟ್ಸ್ ಕ್ಯಾನ್ಸಲ್ ಮಾಡಿ ಓನ್ಲಿ 10% ಕೂಡ ರಿಸರ್ವೇಷನ್ ಕೊಟ್ಟಿದ್ದಾರೆ. ಓಕೆ, ಇದ್ರಲ್ಲಿ ಸ್ವಲ್ಪ ತುಂಬಾ ಚೇಂಜಸ್ ಮಾಡಿದ್ದಾರೆ. ಲಾಸ್ಟ್ ಟೈಮು 208 ಕಾಲೇಜಸ್ ಇತ್ತು, ಈ ಸಲ 203 ಕಾಲೇಜಸ್ ಮಾಡಿದ್ದಾರೆ. ಸ್ವಲ್ಪ ಸೀಟ್ಸ್ ವೇರಿಯೇಷನ್ಸ್ ಆಗಿದೆ. ತುಂಬಾ ಜನ ಸ್ಟೂಡೆಂಟ್ಸ್ ಕಮೆಂಟ್ಸ್ ಮಾಡ್ತಾ ಇದ್ರು, ಸರ್ ಸೀಟ್ಸ್ ವೇರಿಯೇಷನ್ಸ್ ಆಗಿದೆ, ಯಾವ ತರ ಏನು ಅಂತ ತಿಳಿಸ್ಕೊಡ್ತೀನಿ ಎಲ್ಲದ್ರ ಬಗ್ಗೆನೂ. ಸೊ ವಾಟ್ ಎವರ್ ಇಟ್ ಮೇ ಬಿ. ಸೊ ಎವ್ರಿ ಇಯರ್ ಸರೆಂಡರ್ ಸೀಟ್ಸ್ ಮೇಲೆ ಸೀಟ್ಸ್ ನಮಗೆ ಇಲ್ಲಿ ವೇರಿ ಆಗ್ತಾ ಇರುತ್ತೆ. ಸೊ ಈ ಸಲ ಬಿಟ್ಟಿರೋ ಡ್ರಾಫ್ಟ್ ಮ್ಯಾಟ್ರಿಕ್ಸ್ ಆಕ್ಚುಲಿ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಬಂದಿರೋದು. ನೋಡಿ, ಫಾರ್ ಎಕ್ಸಾಂಪಲ್ ಒಂದು BMS ಕಾಲೇಜ್ ತಗೊಂತಾ ಇದ್ದೀನಿ. ಸೊ BMS ಕಾಲೇಜ್ ತಗೊಂಡಾಗ ಯಾವ ತರ ಅನಲೈಸ್ ಮಾಡ್ಬೇಕು ನೀವು ಇದು ಅಂತಂದ್ರೆ, ದಿಸ್ ಇಸ್ ದ ಡ್ರಾಫ್ಟ್ ಮ್ಯಾಟ್ರಿಕ್ಸ್. ಓಕೆ, ಅದೇ ತರ ಇದು ಬಂದು ಸೀಟ್ ಕ್ಯಾಟಗರಿ ವೈಸ್ ಸೀಟ್ ಮ್ಯಾಟ್ರಿಕ್ಸ್ ಇದೆ. ಸೊ ನಿಮಗೆ ಇದು ಫಸ್ಟ್ ನೋಡೋದಾದ್ರೆ ನಿಮ್ಗೆ ಇಲ್ಲಿ ಸೊ ಎಕ್ಸಾಕ್ಟ್ಲಿ ಹೇಳಬೇಕು ಅಂತಂದ್ರೆ ನೋಡಿ, ಇಲ್ಲಿ BMS ಕಾಲೇಜ್ ತಗೊಂಡ್ರೆ ನಾವಿಲ್ಲಿ ನೋಡಿ ಇಂಟೇಕ್ ಬಂದು ಇದು ಕೋರ್ಸ್ ವೈಸ್ 5 ಕೋರ್ಸ್ ಬರುತ್ತೆ. ಸಿವಿಲ್ಲು, ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ಲು, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಂಡ್ ಮೆಕ್ಯಾನಿಕಲ್. ಅಂದ್ರೆ ಇವ್ರ 5 ಕೋರ್ಸ್ ಮಾತ್ರ ಸಬ್ಮಿಟ್ ಮಾಡಿರೋದು KE ಅವರಿಗೆ. ಅಂದ್ರೆ DCET ಗೌರ್ಮೆಂಟ್ ಸೀಟ್ ಬರೋದು ಇದು 5 ಸೀಟ್ಸ್ ಮಾತ್ರ, 5 ಕೋರ್ಸ್ ಸಬ್ಮಿಟ್ ಮಾಡಿದ್ದಾರೆ. ಇದ್ರಲ್ಲಿ ಇಂಟೇಕ್ ಇರೋದು ಎಲ್ಲ 60 ಇದೆ. ಸೊ 10% ಸೀಟ್ಸ್ ಅಂತಂದ್ರೆ 6 ಸೀಟ್ ಬರುತ್ತೆ. ಟೋಟಲಿ ಎಲ್ಲ 5 ಬ್ರಾಂಚ್ ಇಂದ 6 ಸೀಟ್ಸ್ ಬರುತ್ತೆ. ಟೋಟಲ್ 30 ಸೀಟ್ಸ್ ಡಿಪ್ಲೊಮಾದವ್ರು ಸಿಗುತ್ತೆ ಫಾರ್ ದ ಲ್ಯಾಟರಲ್ ಎಂಟ್ರಿ DCET ಸ್ಟೂಡೆಂಟ್ಸ್ಗೆ. ಓಕೆ, ಅಂದ್ರೆ ಸೆಕೆಂಡ್ ಇಯರ್ ಜಾಯ್ನ್ ಆಗೋದಕ್ಕೆ. ಸೊ ಅದರಲ್ಲಿ ನಿಮಗೆ 2-3 ಕ್ಯಾಟಗರಿ ಬರುತ್ತೆ ನಮಗೆ ಇಲ್ಲಿ. ಫಿಸಿಕಲಿ ಡಿಸೇಬಲ್ಡ್, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂಡ್ ಸ್ಪೆಷಲ್ ಕ್ಯಾಟಗರಿ ಕೋಟಾ ಬರುತ್ತೆ. ಓಕೆ, ಸೊ ಇದು ಡಿಪೆಂಡ್ ಆಗೋದು ಇವೆರಡು ಇದೆಯಲ್ಲ, ಇದನ್ನು ಡಿಪೆಂಡ್ ಆಗೋದು ಕಾಲೇಜ್ ಮೇಲೆ ಮತ್ತೆ ಅದರ ರಿಕ್ವೈರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲಾ ಕಾಲೇಜಲ್ಲೂ ಸಿಗಲ್ಲ ಇದು. ಓಕೆ, ಇವೆರಡು ಕೋಟಾ. ಸೊ ಇವೆರಡು ಕೋಟಾದಲ್ಲಿ ಏನು ಸೀಟ್ ರಿಸರ್ವ್ ಆಗಿರುತ್ತೆ ಇದನ್ನ ಯಾವುದೇ ರೌಂಡ್ಸ್ಗೆ ಕನ್ಸಿಡರ್ ಮಾಡಲ್ಲ. ಅವ್ರು ಇದ್ರೆ ಅಲಾಟ್ ಮಾಡ್ತಾರೆ, ಇಲ್ಲ ಅಂದ್ರೆ ಆ ಸೀಟ್ ಎಂಟಿನೇ ಇರುತ್ತೆ. ಅದು ಆಮೇಲೆ ಮ್ಯಾನೇಜ್ಮೆಂಟ್ ಕನ್ವರ್ಟ್ ಮಾಡ್ಕೊಂಡು ಬಿಟ್ಟು ಕಾಲೇಜಿಗೆ ಬಿಟ್ಟಿರುತ್ತೆ ಅದು. ಓಕೆ, ಸೊ ಇಲ್ಲಿ ಏನ್ ಸೀಟ್ ಎಂಟರ್ ಮಾಡ್ತಾರೆ ಇದು ನಿಮಗೆ ಅಲಾಟೆಡ್ ಸೀಟ್ಸ್ ಅಲ್ಲೇ ಬರೋದು. ನೋಡಿ 6 ಸೀಟಲ್ಲೇ ಬರೋದು ನಿಮ್ಗಲ್ಲಿ. 6 ಸೀಟಲ್ಲಿ ಇಷ್ಟು % ಅಂತ ಇರುತ್ತೆ, ಅವ್ರು ಕೊಡಬೇಕಾಗತ್ತೆ. ದ ಡಿಪೆಂಡ್ಸ್ ಅಪಾನ್ ದ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ
ಯಾವ ಥರ ಕೊಡಬೇಕು ಕೊಡಬಾರ್ದು ಅಂತ ಅದು ಕೆ ಅವ್ರು ಸಬ್ಮಿಟ್ ಮಾಡಿರ್ತಾರೆ, ಕೇಳಿರ್ತಾರೆ, ಆ ಥರ ಕೊಟ್ಟಿರ್ತಾರೆ ಅಲ್ಲಿ. ಸೊ ಇಲ್ಲಿ ತಗೊಂಡ್ರೆ BMS ಅಲ್ಲಿ ತಗೊಂಡ್ರೆ ನೋಡಿ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ಗೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ 1 ಸೀಟ್ ರಿಸರ್ವ್ ಆಗಿದೆ, ಇನ್ನು ಯಾವ ಕೋರ್ಸಲ್ಲೂ ರಿಸರ್ವ್ ಆಗಿಲ್ಲ. ಅದೇ ಥರ ಸ್ಪೆಷಲ್ ಕರ್ನಾಟಕ ಕೋಟಾರಲ್ಲಿ ಸ್ಪೆಷಲ್ ಕ್ಯಾಟಗರಿ ಕೋಟಾಸಲ್ಲಿ 2 ಸೀಟ್ ರಿಸರ್ವ್ ಆಗಿದೆ. ಸೊ ಟೋಟಲ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ಗೆ 1 ಸೀಟು, ಇದರಲ್ಲಿ 2 ಸೀಟು. ಸೊ 30ಅಲ್ಲಿ 10% ಹೊಟ್ಟೋಯ್ತು ನಮ್ಗಿಲ್ಲಿ, 3 ಸೀಟ್ ಹೊಟ್ಟೋಯ್ತು ನಮ್ಗಿಲ್ಲಿ. ಓಕೆ, 10% ಅಂದರೆ 3 ಸೀಟ್ ಹೊಟ್ಟೋಯ್ತು ನಮ್ಗಿಲ್ಲಿ. ಸೊ ಉಳಿಯೋದು ಎಷ್ಟು ನಮ್ಗಿಲ್ಲಿ? 27 ಸೀಟ್ ಉಳಿಯುತ್ತೆ. ಆ 27 ಸೀಟು ಇವೆರಡು ಕ್ಯಾಟಗರಿಗೆ ಬರುತ್ತೆ ನಮ್ಗಿಲ್ಲಿ. ಸೊ ಅದರಲ್ಲಿ ಹೈದರಾಬಾದ್ ಕರ್ನಾಟಕ ಅಂತ ಒಂದು ಬರುತ್ತೆ. ಓಕೆ, HK ಅಂದರೆ ಹೈದರಾಬಾದ್ ಕರ್ನಾಟಕ, ಇವ್ರಿಗೆ ಒಂದು ಕ್ಯಾಟಗರಿ ರಿಸರ್ವ್ ಆಗಿರುತ್ತೆ. ಸೊ ಈ ಗಡಿನಾಡು ಅಂತ ಬರ್ತಾರೆ, ಅವ್ರಿಗೆ ರಿಸರ್ವ್ ಆಗಿರುತ್ತೆ. ಸೊ ಇಲ್ಲಿ ಇವೆರಡು ಇದೆಯಲ್ಲ, ಇವೆರಡನ್ನ ಕಂಬೈನ್ ಮಾಡ್ಬೋದು. ಅಂದರೆ ಈ ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಹೈದರಾಬಾದ್ ಕರ್ನಾಟಕ ಅಲ್ಲಿ ಎಲ್ಲ ಕೋರ್ಸ್ಗೂ ಹೈದರಾಬಾದ್ ಕರ್ನಾಟಕದಲ್ಲಿ ಎಲ್ಲಾ ಕೋರ್ಸ್ಗೂ ಒಂದೊಂದು ಸೀಟ್ ರಿಸರ್ವ್ ಆಗಿದೆ. ಓಕೆ, ಸೊ ಇನ್ ಕೇಸ್ ಅಲಾಟ್ಮೆಂಟ್ ಆದಾಗ ಇದು ಉಳಿತು ಅಂತಂದ್ರೆ ಇದಕ್ಕೆ ಮರ್ಜ್ ಮಾಡ್ತಾರೆ. ಸೊ RK ಅಂದ್ರೆ ರಿಸರ್ವ್ಡ್ ಕೋಟಾ ಅಥವಾ ರೆಸ್ಟ್ ಕೋಟಾ ಅಂತ ಕರಿತೀವಿ. ರೆಸ್ಟ್ ಕೋಟಾ ಅಂದ್ರೆ ದಟ್ ಇನ್ಕ್ಲೂಡ್ಸ್ GM ಅಂಡ್ ಎವ್ರಿಥಿಂಗ್. ಅದನ್ನೇ ಹೇಳ್ತೀನಿ ನೆಕ್ಸ್ಟ್ ನಿಮಗೆ ಡೀಟೇಲ್ ಆಗಿ. ಸೊ ಎಲ್ಲ ಇನ್ಕ್ಲೂಡ್ ಆಗುತ್ತೆ ನಮ್ಗಿಲ್ಲಿ. ಓಕೆ, ಸೊ ಇದು 5 + 6 ಸೀಟ್ಸ್. ಸೊ ಸಿವಿಲ್ ಇಂಜಿನಿಯರಿಂಗ್ ಟೋಟಲ್ 6 ಸೀಟ್ ಬರುತ್ತೆ ನಿಮಗೆ. 6 ಸೀಟಲ್ಲಿ ಕಂಪ್ಲೀಟ್ 6 ಸೀಟು ಆಕ್ಸೆಬಿಲಿಟಿ ಸಿಗುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಎಲ್ಲ ಏನೇನಿದ್ರು. ಇಲ್ಲಿ ನೋಡಿ, ಎಲೆಕ್ಟ್ರಾನಿಕ್ಸ್ ಅಲ್ಲಿ ಒಂದು ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಎಲೆಕ್ಟ್ರಾನಿಕ್ಸ್ ಅಲ್ಲಿ ಓನ್ಲಿ 4 ಸೀಟ್ ಸಿಗೋದು, ಇರೋದು 6 ಸೀಟು, ಓನ್ಲಿ 4 ಸೀಟ್ ಮಾತ್ರ ಸಿಗೋದು. ಅಂದ್ರೆ 2 ಸೀಟ್ ಸಿಗೋದಿಲ್ಲ ನಮಗೆ. ಅಂದ್ರೆ ಈ 2 ಸೀಟ್ ಕತೆ ಏನು ಅಂತಂದ್ರೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸ್ಪೆಷಲ್ ಕ್ಯಾಟಗರಿ ಇದ್ರು ಅಂತಂದ್ರೆ ಅವ್ರಿಗೆ ಅಲಾಟ್ ಆಗುತ್ತೆ. ಅಲಾಟ್ ಆಗಿಲ್ಲ ಅಂತಂದ್ರೆ DCT ಅವ್ರಿಗೆ ಸಿಗಲ್ಲ, ಮ್ಯಾನೇಜ್ಮೆಂಟ್ ಕನ್ವರ್ಟ್ ಮಾಡ್ಕೊಬಹುದು. ಮೋಸ್ಟ್ಲಿ ಅದನ್ನ ಕಾಲೇಜ್ ಮೇಲೆ ಡಿಪೆಂಡ್ ಆಗಿರೋದು. ಅರ್ಥ ಆಯ್ತಾ? ಸೊ EC ಅವರಿಗೆ BMS ಅಲ್ಲಿ ಈ ಸಲ ಸಿಗೋದು ಓನ್ಲಿ 4 ಸೀಟು, ಅದರಲ್ಲಿ ಹೈದರಾಬಾದ್ ಕರ್ನಾಟಕ 1 ಸೀಟು, ರಿಮೈನಿಂಗ್ ಎಲ್ಲಾ ಕ್ಯಾಟಗರಿ ಅವ್ರಿಗೂ 3 ಸೀಟು. ಸೊ ಇನ್ ಕೇಸ್ ಹೈದರಾಬಾದ್ ಕರ್ನಾಟಕ ಒಬ್ರು ಯಾರು ಆಕ್ಸೆಸ್ ಮಾಡಲಿಲ್ಲ ಸೀಟ್ನ ಅಂತಂದ್ರೆ ಅವಾಗ ಏನ್ ಮಾಡ್ತಾರೆ, ಇದಕ್ಕೆ ಮರ್ಜ್ ಮಾಡ್ತಾರೆ. ಅರ್ಥ ಆಯ್ತಾ? ಇವಾಗ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸಿಮಿಲರ್ಲಿ ಎಲ್ಲಾ ಬ್ರಾಂಚ್ಗೂ ಹೋಗುತ್ತೆ. ಇವಾಗ ನೋಡಿ, ಇಲ್ಲಿ ಎಲೆಕ್ಟ್ರಿಕಲ್ಗೆ ಹೋದ್ರೆ 5 ಸೀಟ್ ಸಿಗ್ತಾ ಇದೆ 6 ಸೀಟಲ್ಲಿ. ಸೊ ಒಂದು ಸ್ಪೆಷಲ್ ಕ್ಯಾಟಗರಿ ಹೋಗುತ್ತೆ, ಇದನ್ನ ಆಕ್ಸೆಸ್ ಮಾಡೋಕ್ಕಾಗಲ್ಲ, ಇದನ್ನ ಆಕ್ಸೆಸ್ ಮಾಡೋಕ್ಕಾಗಲ್ಲ, ಇದನ್ನ ಆಕ್ಸೆಸ್ ಮಾಡೋಕ್ಕಾಗಲ್ಲ, ಇದನ್ನ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಟೋಟಲಿ ನೀವು 3 ಸೀಟ್ ಇದೆಯಲ್ಲ, ಇದನ್ನ ಯಾರೂ ಆಕ್ಸೆಸ್ ಮಾಡೋಕ್ಕಾಗಲ್ಲ ಎಕ್ಸೆಪ್ಟ್ ಈ ಕೋಟಾದವರು. ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂಡ್ ಸ್ಪೆಷಲ್ ಕೋಟಾದವ್ರು ಮಾತ್ರ ಆಕ್ಸೆಸ್ ಮಾಡೋಕ್ಕಾಗೋದು. ಅವ್ರು ಇದ್ರೆ ಸೀಟ್ ತಗೊಂತಾರೆ, ಇಲ್ಲ ಅಂದ್ರೆ ಸೀಟ್ ತಗೊಳಕ್ಕಾಗಲ್ಲ, ಯಾರು ಕೊಡಲ್ಲ. ಬಟ್ ಈ ಸೀಟ್ಸ್ ಇದೆಯಲ್ಲ, ಇಲ್ಲಿದೆಯಲ್ಲ ನೋಡಿ, ಇದು 5 ಸೀಟು, ಇದು 5 ಸೀಟು, ಇದು 6 ಸೀಟು. ಇಂಡಸ್ಟ್ರಿಯಲ್ ಅಲ್ಲಿ 6 ಸೀಟು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 6 ಸೀಟು. ನೋಡಿ, CS ಇಲ್ವೇ ಇಲ್ಲ ಇಲ್ಲಿ, CS ಬಿಟ್ಬಿಟ್ಟಿದ್ದಾರೆ ಗಾಳಿಗೆ, ಅದೆಲ್ಲೋ ಇತ್ತೋ ಗೊತ್ತಿಲ್ಲ, ಅದು ಏನಾಗಿದೆ ಗೊತ್ತಿಲ್ಲ. ತುಂಬಾ ವೇರಿಯೇಷನ್ಸ್ ಆಗಿದೆ ಈ ಸಲ. ಓಕೆ, ಯಾವ ತರ ಸೀಟ್ ಸಬ್ಮಿಟ್ ಮಾಡಿದ್ದಾರೆ, ಯಾವ ತರ ಏನ್ ಮಾಡಿದ್ದಾರೆ ಎಕ್ಸಾಕ್ಟ್ಲಿ ಏನೋ ಐಡಿಯಾ ಇಲ್ಲ. ಏನ್ ಕೊಟ್ಟಿದ್ದಾರೆ ಅದು ಫಾಲೋ ಅಪ್ ಮಾಡ್ಬೇಕು ಅಷ್ಟೇ. ಓಕೆ, ಸೊ ಇಲ್ಲಿ 6 ಸೀಟ್ ಸಿಗುತ್ತೆ, ಇಲ್ಲಿ 6 ಸೀಟ್ ಸಿಗುತ್ತೆ. ಸೊ ಇಲ್ಲ, ಇನ್ ಕೇಸ್ 5 ಸೀಟ್ ಇದೆಯಲ್ಲ ಹೈದರಾಬಾದ್ ಕರ್ನಾಟಕ, 5 ಸೀಟು ಆಕ್ಸೆಸ್ ಮಾಡಿದ್ರು ಅಂದ್ರೆ ಉಳಿದ ಎಲ್ಲಾ ಕ್ಯಾಟಗರಿವರೆಗೂ ಸಿಗೋದು ನಿಮಗೆ 22 ಸೀಟು. ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ಹೈದರಾಬಾದ್ ಕರ್ನಾಟಕದವರು ಈ 5 ಕೋರ್ಸಲ್ಲಿ 5 ಸೀಟ್ನ ಆಕ್ಸೆಸ್ ಮಾಡ್ತಾರೆ, ಅಂದ್ರೆ ಅಲಾಟ್ ಮಾಡ್ಕೊಂಡ್ಬಿಡ್ತಾರೆ, ಕ್ಲೇಮ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಉಳಿಯೋದು 30 ಸೀಟಲ್ಲಿ 22 ಸೀಟು. ಈ 22 ಸೀಟು ಎಲ್ಲಾ ಕ್ಯಾಟಗರಿ ಡಿಫೈನ್ ಆಗುತ್ತೆ, ಇನ್ಕ್ಲೂಡಿಂಗ್ ಜನರಲ್ ಮೆರಿಟ್. ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಅದನ್ನ. ಸೊ ದಿಸ್ ಇಸ್ ದ ಓವರ್ ಆಲ್ ಡ್ರಾಫ್ಟ್ ಮ್ಯಾಟ್ರಿಕ್ಸ್, ಹೌ ಯು ನೀಡ್ ಟು ಅನಲೈಸ್. ಇದೇ ತರ ಎಲ್ಲದಕ್ಕೂ ಬರುತ್ತೆ. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ನೋಡಿ, ಡೆಫಿನೆಟ್ಲಿ ಅರ್ಥ ಆಗುತ್ತೆ. ಆಮೇಲೆ ಈ ತರ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಸೊ ಇದು ಹೇಳಿದ್ ನಾನು ಓವರ್ ಆಲ್ 22 ಸೀಟ್ ಯಾವ ಥರ ಬರುತ್ತೆ ಅಂತ. ಈ 22 ಸೀಟು ಯಾವ ಥರ ಬರುತ್ತೆ, ಎಲ್ಲ ಡಿವೈಡ್ ಆಗಿರುತ್ತೆ, ಇಷ್ಟು ನಂಬರ್ ಆಫ್ ಕ್ಯಾಟಗರೀಸ್ ಬರುತ್ತೆ. ಇಲ್ಲಿ ಏನೇನೋ ಇದೆ, 1G 1K 1R ಎಲ್ಲ ವಿಡಿಯೋ ಎಕ್ಸ್ಪ್ಲೇನ್ ಮಾಡಿದ್ದೆ, ಅದು ಏನು ಅಂತ ಹೇಳ್ತೀನಿ ನೋಡಿ ಇಲ್ಲಿ. ಸೊ ಇಷ್ಟು ಕ್ಯಾಟಗರೀಸ್ ಬರುತ್ತೆ, ಎಲ್ಲ ಕಾಲೇಜ್ಗೂ ಥರ ಬರುತ್ತೆ. ಓಕೆ, ಸೊ ಅದಾದಮೇಲೆ ನಂಬರ್ ಆಫ್ ಕಾಲೇಜಸ್ ಎಷ್ಟಿದೆ ಈ ಸಲ ನಂಬರ್ ಆಫ್ ಕಾಲೇಜ್ ಎಷ್ಟಿದೆ ಅಂದರೆ 202 ಕಾಲೇಜ್ ಬಿಟ್ಟಿದ್ದಾರೆ. ಲಾಸ್ಟ್ ಟೈಮು 208 ಕಾಲೇಜ್ ಬಿಟ್ಟಿದ್ರು, ಈ ಸಲ 202 ಮಾಡಿದ್ದಾರೆ. ಯಾವ ಥರ ತಗೊಂಡಿದ್ದಾರೆ ಎಕ್ಸಾಕ್ಟ್ಲಿ ಐಡಿಯಾ ಇಲ್ಲ. ಸೊ ಇದನ್ನ ಯಾವ ಥರ ಮಾಡ್ಕೊಂಡಿದ್ದಾರೆ, ಏನಾಗಿದೆ ಎಕ್ಸಾಕ್ಟ್ಲಿ ಐಡಿಯಾ ಇಲ್ಲ. ಕಂಪ್ಲೀಟ್ 202 ಕಾಲೇಜ್ ಬರುತ್ತೆ. ಅದರಲ್ಲಿ ನಿಮಗೆ 18 ಗೌರ್ಮೆಂಟ್ ಕಾಲೇಜಸ್ಸು, 8 ಏಡೆಡ್ ಕಾಲೇಜಸ್ಸು, 141 ಪ್ರೈವೇಟ್ ಕಾಲೇಜಸ್ಸು, 16 ಮೈನಾರಿಟಿ ಕಾಲೇಜಸ್ಸು, 19 ಯೂನಿವರ್ಸಿಟಿ, ಡೀಮ್ಡ್ ಯೂನಿವರ್ಸಿಟಿ ಅಂತ ಕರಿತೀವಿ ಅಥವಾ ಅಟಾನಮಸ್ ಅಂತ ಕರಿತೀವಿ, ಅವ್ರದ್ದು 19 ಕಾಲೇಜಸ್ಸು. ಟೋಟಲ್ ಆಗಿ ಮಾಡಿದ್ರೆ ನಿಮಗೆ ಟೋಟಲ್ ಸಿಗೋದು ನಿಮಗೆ 202 ಕಾಲೇಜ್ ಮಾತ್ರ. 202 ಕಾಲೇಜಲ್ಲಿ ಸೀಟ್ಸ್ ರಿಸರ್ವ್ ಆಗಿರುತ್ತೆ. ಓಕೆ, ಸೊ ಇವಾಗ ರಿಸರ್ವೇಶನ್ ಬಂದಾಗ ನೋಡಿ, ಇಲ್ಲಿ ಎಲ್ಲದಕ್ಕೂ GKR ನೋಡಿ, GKR ಎಲ್ಲದರಲ್ಲೂ ಕಾಮನ್ ಇದೆ. ಸೊ G ಅಂದ್ರೆ ಜನರಲ್, K ಅಂದ್ರೆ ಕನ್ನಡ, R ಅಂದ್ರೆ ರೂರಲ್. ಸೊ ಫಸ್ಟ್ ಜನರಲ್ ಬರುತ್ತೆ, ಆಮೇಲೆ ಕನ್ನಡ ಬರುತ್ತೆ, ಆಮೇಲೆ ರೂರಲ್ ಬರುತ್ತೆ. ಸೊ ಜನರಲ್, ಕನ್ನಡ, ರೂರಲ್. ಸೊ ಈ ಫಸ್ಟ್ ಮೂರು ಬಂದು ಕ್ಯಾಟಗರಿ 1 ಅವ್ರಿಗೆ. ಕ್ಯಾಟಗರಿ 1, ಕ್ಯಾಟಗರಿ 2A, ಕ್ಯಾಟಗರಿ 2B, ಕ್ಯಾಟಗರಿ 3A, ಕ್ಯಾಟಗರಿ 3B,
ಜನರಲ್ ಮೆರಿಟ್, SC, ST. ಸೊ ಇಷ್ಟು ಸೀಟ್ಸು ಈ 22 ಸೀಟ್ ಡಿವೈಡ್ ಆಗೋದು ನಿಮ್ಗೆ ಇಲ್ಲಿ 22 ಸೀಟ್ ಇದೆಯಲ್ಲ, ಇಷ್ಟು ಡಿವೈಡ್ ಆಗೋದು ನಿಮಗೆ ಇಷ್ಟು ಸೀಟ್ಸ್ಗೆ, ಇಷ್ಟು ಕ್ಯಾಟಗರಿವರೆಗೆ. ಸೊ ಎಲ್ಲ ಕಾಮನ್ ಆಗಿ ಬರೋದು. ಫಸ್ಟ್ ಜನರಲ್ಲು, ಕನ್ನಡ, ರೂರಲ್ಲು. ಓಕೆ, ಎಲ್ಲದಕ್ಕೂ ಹಂಗೆ ಬರುತ್ತೆ. ಓಕೆ, ಸೊ ಇದು ಕ್ಲೇಮ್ ಮಾಡೋದು ಯಾವ ಥರ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ 2B ಅವರು ಜನರಲ್ಲು ಇದ್ದ, ಜನರಲ್ ಕಾಮನ್ ಆಗಿ ಬಂದೇ ಬರ್ತಾರೆ. 2B ಇತ್ತು ಅಂತಂದರೆ ಅವನು ಕನ್ನಡ ಮೀಡಿಯಂ ಓದಿದ್ರೆ, ಅವನು ರೂರಲ್ ಓದಿದ್ರೆ, ಗ್ರಾಮೀಣ ಪ್ರದೇಶದಿಂದ ಬಂದಿದ್ರೆ ಇವು 3 ಕೋಟಾನು ಕ್ಲೇಮ್ ಮಾಡ್ಬೋದು. ಓನ್ಲಿ 3 ಕೋಟಾ ಅಲ್ಲ, ಪ್ಲಸ್ ಜನರಲ್ ಮೆರಿಟ್ ಕ್ಲೇಮ್ ಮಾಡ್ತಾರೆ. ಅಂದ್ರೆ ಇವ್ 2B ಅವನು ಕನ್ನಡ ಮೀಡಿಯಂ ಇದ್ದು ರೂರಲ್ ಇದ್ದ ಅಂತಂದ್ರೆ ಅವ್ನ ಜನರಲ್ ಮೆರಿಟ್ ಕ್ಲೇಮ್ ಆಗುತ್ತೆ, ಪ್ಲಸ್ 2B ಕ್ಲೇಮ್ ಆಗುತ್ತೆ. ಫಸ್ಟ್ ಹೋಗಿ ಜನರಲ್ ಮೆರಿಟ್ ಅಲ್ಲಿ ಹುಡುಕುತ್ತೆ, ಅಲ್ಲಿ ಸೀಟ್ ಇಲ್ಲ ಅಂತಂದ್ರೆ ಇದಕ್ಕೆ ಬರುತ್ತೆ. ದಿಸ್ ಇಸ್ ದ ವೇ ಆಫ್ ಆಲ್ಗರಿದಮ್, ವೇ ಆಫ್ ಅಲಾಟಿಂಗ್ ದ ಸೀಟ್ಸ್. ಇದು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಿಡಿಯೋದಲ್ಲಿ, ಡೀಟೇಲ್ ಆಗಿದೆ ನೋಡಿ ಅದರಲ್ಲಿ. ಓಕೆ, ಸೊ ಇದು ಬಂದು ನಾರ್ಮಲ್ ಕ್ಯಾಟಗರಿ ಜನರಲ್ ಮೆರಿಟ್ ಅವ್ರದ್ದಾದ್ರೆ, ನೆಕ್ಸ್ಟ್ ಇದು ಬಂದು ಸ್ಪೆಷಲ್ ಕ್ಯಾಟಗರಿ. ಸ್ಪೆಷಲ್ ಕ್ಯಾಟಗರಿ ಯಾರು ಬರುತ್ತೆ ಅಂದ್ರೆ ನೋಡಿ ಇಲ್ಲಿ ಹೇಳಿದ್ದೀನಿ, PH ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್, ಹೈದರಾಬಾದ್ ಕರ್ನಾಟಕ, NCC ಕೋಟಾ, ಸ್ಪೋರ್ಟ್ಸ್ ಅಂಡ್ ಗೈಡ್ಸ್, ಸ್ಪೋರ್ಟ್ಸ್, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್, ಸೆಂಟ್ರಲ್ ಎಕ್ಸ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್, ಮತ್ತೆ ಆಂಗ್ಲೋ ಇಂಡಿಯನ್, ಇಷ್ಟು ಕ್ಯಾಟಗರಿ ಬರ್ತಾರೆ. ಓಕೆ, ಸೊ ಇದ್ರ ಜೊತೆಗೆ ನೋಡಿ ಇಲ್ಲಿ ಆಮೇಲೆ ಕಾಲೇಜ್ ಕೋರ್ಸ್ ಕೋಡ್ಸ್ ಕೇಳ್ತಾ ಇದ್ರಿ. ಓಕೆ, ಕಾಲೇಜ್ ಕೋರ್ಸ್ ಕೋಡ್ ಅಂದ್ರೆ ಏನ್ ಸರ್, ಅದು ಬರುತ್ತೆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ನೋಡಿ, ಇಲ್ಲಿ ಬರುತ್ತೆ ಇಲ್ಲಿ. ಸೊ ನೋಡಿ ಇಲ್ಲಿ ಬರುತ್ತೆ EC ಅಂದ್ರೇನು, CS ಅಂದ್ರೇನು, ME ಅಂದ್ರೇನು, IE ಅಂದ್ರೇನು, AT ಅಂದ್ರೇನು, ಇದೆಲ್ಲ ಬರುತ್ತಲ್ಲ. ಸೊ ಇದೆಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಈ ಕೋರ್ಸ್ ಕೋಡ್ಸ್ ಇದು. ಸೊ ಇದ್ರದ್ದು PDF ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಪ್ಲೇಸ್ ಮಾಡ್ತೀನಿ, ಇನ್ನ ತುಂಬಾ ಪ್ಲೇಸ್ ಮಾಡ್ತಾ ಹೋಗ್ತೀನಿ, ವೆಯ್ಟ್ ಮಾಡಿ. ಓಕೆ, ಸೊ ಎಲ್ಲ ಕೋರ್ಸ್ ಕೋಡ್ಸ್ ಇಲ್ಲಿ ಇರುತ್ತೆ ನಿಮಗೆ, ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ AE ಅಂದ್ರೆ ಏರೋನಾಟಿಕಲ್ ಇಂಜಿನಿಯರಿಂಗ್, BT ಅಂದ್ರೆ ಬಯೋಟೆಕ್ನಾಲಜಿ ಅಂತ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ ಇದರಲ್ಲಿ. PDF ಪ್ಲೇಸ್ ಮಾಡ್ತೀನಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ನೋಡಿ ವಿಡಿಯೋ ಆದ್ಮೇಲೆ. ಸೊ ಇಂಡಿವಿಜುವಲ್ ಆಗಿ ನೋಡ್ತಾ ಹೋದ್ರೆ ಇದು ಬಂದು ಡ್ರಾಫ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ ಕೊಟ್ಟಿರೋ ಸೀಟ್ಸ್, ಇದು ಕ್ಯಾಟಗರೀಸ್ ಡಿಸ್ಟ್ರಿಬ್ಯೂಷನ್ ಆಗಿರೋ ಸೀಟ್ಸ್, ಇದು ಬಂದು ಹೈದರಾಬಾದ್ ಕರ್ನಾಟಕ ಸರೆಂಡರ್ ಸೀಟ್ಸ್. ಸೊ ಇಲ್ಲಿ ಹೈದರಾಬಾದ್ ಕರ್ನಾಟಕ ಮತ್ತೆ ಕ್ಯಾಟಗರಿ ವೈಸ್ ಅಂದ್ರೆ ಇದು ಸಪರೇಟ್ ಬರುತ್ತೆ. ಸೊ ಇಲ್ಲಿ ಹೈದರಾಬಾದ್ ಕರ್ನಾಟಕ ಎಷ್ಟು ಸೀಟ್ಸ್ ಕೊಟ್ಟು ನೋಡಿ, 5 ಸೀಟ್ ಕೊಟ್ಟಿದ್ರೆ 5 ಸೀಟ್ ಬಂದಿದೆ ನಮ್ಗೆ ಇಲ್ಲಿ. ಓಕೆ, ಸಿಮಿಲರ್ಲಿ ಸ್ಪೆಷಲ್ ಕ್ಯಾಟಗರಿ ಸೀಟ್ಸ್ ಬಂದು 3 ಸೀಟ್ ಇದೆ. ECಗೆ 2 ಸೀಟು ಮತ್ತೆ EEಗೆ 1 ಸೀಟ್ ಇದೆ. ಅದು ಇಂಡಿಕೇಟ್ ಆಗಿರುತ್ತೆ ನೋಡಿ ಯಾರ್ಯಾರಿಗೆ ಅಂತಂದ್ರೆ, NCC ಅವ್ರಿಗೆ 1 ಸೀಟ್ ಇದೆ, ಮತ್ತೆ ಎಕ್ಸ್ ಡಿಫೆನ್ಸ್ ಅವ್ರಿಗೆ 1 ಸೀಟ್ ಇದೆ ಎಲೆಕ್ಟ್ರಿಕಲ್ ಅಲ್ಲಿ, ಮತ್ತೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ 1 ಸೀಟ್ ಇದೆ. 3 ಸೀಟು ಈ ತರ ಡಿವೈಡ್ ಆಗುತ್ತೆ. ಇದ್ರ PDF ಇರುತ್ತೆ, ಅದು ನೀವು ನೋಡ್ಕೋಬಹುದು ನೀವು ಅದರಲ್ಲಿ. ಸೊ ಇವಾಗ ಕಾಲೇಜ್ ಕಂಪ್ಯಾರಿಸನ್ ಹೆಂಗ್ ಮಾಡಬೇಕು ಅಂದ್ರೆ ಇವೆರಡು ತಗೊಬೇಕು ನೀವು. ಈ ತರ ಬರುತ್ತೆ ನಮ್ಗೆ ಇಲ್ಲಿ ನೋಡಿ, ಇಲ್ಲಿ ಬಸವನಗುಡಿ ಅಂದ್ರೆ BMS ಕಾಲೇಜು. ಸೊ ಟೋಟಲ್ 5 ಕೋರ್ಸ್ ಬರುತ್ತೆ. 5 ಕೋರ್ಸ್ ಅಲ್ಲಿ 27 ಸೀಟ್ ಬರುತ್ತೆ. ಓಕೆ, 27 ಸೀಟ್ ಬರೋದು ಇದಕ್ಕೆ ಮಾತ್ರ. ಸೊ ಇವೆರಡು ಕೌಂಟ್ ಆಗಲ್ಲ, ಇದು ಕೌಂಟ್ ಆಗಲ್ಲ, ಸೊ ಇದು ಬರಲ್ಲ ಇದು. ಓಕೆ, ಸೊ ಆಮೇಲೆ ಇವೆರಡು ಮಾತ್ರ, ಇಷ್ಟು ಮಾತ್ರ ಬರೋದು. 22 ಸೀಟಲ್ಲಿ 30 ಸೀಟಲ್ಲಿ 27 ಸೀಟ್ ಮಾತ್ರ ಬರೋದು. ಆ 27 ಸೀಟ್ ಹೆಂಗ್ ಡಿವೈಡ್ ಆಗಿದೆ ಅಂತ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋದಾದ್ರೆ ಇಲ್ಲಿ EC ಅಂತ ಇದೆ. EC ಅಂದ್ರೆ ಎಲೆಕ್ಟ್ರಾನಿಕ್ಸ್ಗೆ 4 ಸೀಟ್ ಇದೆ ನೋಡಿ. ಇಲ್ಲಿ ಸಿಗೋದು 3 ಸೀಟ್ ಹೈದರಾಬಾದ್ ಕರ್ನಾಟಕ. ಇಲ್ಲಿ ಸಿಗಲ್ಲ, ಯಾಕೆಂದ್ರೆ ಇಲ್ಲಿ ಸಿಗಲ್ಲ ಅಂತಂದ್ರೆ ಇಲ್ಲಿ ಇಂಡಿಕೇಟ್ ಆಗಿರುತ್ತೆ ಇಲ್ಲಿ ನೋಡಿ, ಹೈದರಾಬಾದ್ ಕರ್ನಾಟಕ EC ಅವ್ರಿಗೆ ಇಲ್ಲಿ ಇಂಡಿಕೇಟ್ ಆಗಿರುತ್ತೆ, ಅದಕ್ಕೆ 1+3 ಅಂತ ಕೊಟ್ಟಿರೋದು ನಿಮ್ಗೆ ಇಲ್ಲಿ. ಸೊ EC ಅವರು ತಗೊಂಡ್ರೆ ನೋಡಿ ಬರೀ 3 ಸೀಟ್ ಸಿಗೋದಿಲ್ಲಿ. ಓಕೆ, ಈ 3 ಸೀಟ್ ಡಿವೈಡ್ ಆಗಿರೋದು 3 ಸೀಟು. ಈ 3 ಸೀಟ್ ಯಾರಿಗ ಹೋಗಿದೆ ಅಂತಂದ್ರೆ ನೋಡಿ ಹೇಳ್ತೀನಿ ಇಲ್ಲಿ, EC ಅವರಿಗೆ 2A ಅವ್ರಿಗೆ 1 ಸೀಟ್ ಹೋಗಿದೆ, ಇದನ್ನ ಕ್ಲೈಮ್ ಮಾಡಕ್ಕಾಗಲ್ಲ ಜನರಲ್ ಅವರು. ಮತ್ತೆ ಜನರಲ್ ಮೆರಿಟ್ 1 ಸೀಟು, 3 ಸೀಟು ಜನರಲ್ ಮೆರಿಟ್ 1 ಸೀಟು. SC ಅವ್ರಿಗೆ 1 ಸೀಟ್ ಹೋಗಿದೆ. ಓಕೆ, ಸೊ ಜನರಲ್ ಮೆರಿಟ್ ಯಾರು ಬರ್ತೀರಾ ಅರ್ಥ ಮಾಡ್ಕೊಳ್ಳಿ. EC ಅವರಿಗೆ BMS ಕಾಲೇಜಲ್ಲಿ 1 ಸೀಟು, ಅರ್ಥ ಆಯ್ತಾ? ಸೊ 2A ಯಾರನ್ನ ಇದ್ರೆ ಅಂದ್ರೆ 2A ಕ್ಯಾಸ್ಟ್ ಅವರು ಇದ್ರೆ ಅವರು 1 ಸೀಟ್ ಆಕ್ಯುಪೈ ಮಾಡ್ತಾರೆ, ಮತ್ತೆ SC ಯಾರನ್ನ ಇದ್ರೆ ಅವರು 1 ಸೀಟ್ ಆಕ್ಯುಪೈ ಮಾಡ್ತಾರೆ. ಇದು ಕ್ಯಾಟಗರಿ ವೈಸ್ ಡಿಸ್ಕ್ರಿಪ್ಷನ್. ಸಿಮಿಲರ್ಲಿ EC ಯಾವುದು ME ಮೆಕ್ಯಾನಿಕಲ್ ತಗೊಂಡ್ರೆ ಮೆಕ್ಯಾನಿಕಲ್ಗೆ 5 ಸೀಟ್ ಇದೆ. ಹೈದರಾಬಾದ್ ಕರ್ನಾಟಕ ಒಂದು ಹೊಡೋಯ್ತು, ಮೆಕ್ಯಾನಿಕಲ್ಗೆ 5 ಸೀಟ್ ಬರುತ್ತೆ. 5 ಸೀಟಲ್ಲಿ ಯಾವ ತರ ಬರುತ್ತೆ ನೋಡಿ, ಇಲ್ಲಿ 5 ಸೀಟಲ್ಲಿ ಒಂದು 2A ಅವ್ರಿಗೆ 1, ಜನರಲ್ ಅವ್ರಿಗೆ 2 ಸೀಟ್ ಜನರಲ್ ಅವ್ರಿಗೆ, 1 ಜನರಲ್ ರೂರಲ್ ಸಿಗುತ್ತೆ. ಓಕೆ, ಜನರಲ್ ರೂರಲ್ ಅವ್ರಿಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಜನರಲ್ ಮೆರಿಟ್ ಬಂದು ಎಲ್ಲ ಹಳ್ಳಿ ಕಡೆ ಓದಿರ್ತಾರೆ ಅಂದ್ರೆ ರೂರಲ್ ಗ್ರಾಮಾಂತರ ಅಂತ ಕರಿತೀವಿ, ಅಲ್ಲಿ ಓದಿರ್ತಾರೆ, ಅವ್ರಿಗೊಂದು ಸೀಟು, ಮತ್ತೆ SC ಅವ್ರಿಗೆ 1 ಸೀಟು. ಓಕೆ, ಸೊ ಈ ತರ ಸೀಟ್ ಮ್ಯಾಟ್ರಿಕ್ಸ್ ಡಿವೈಡ್ ಆಗೋದು. ಇದನ್ನ ಅನಲೈಸೇಷನ್ ಬೇಕು. ಈ ಅನಲೈಸೇಷನ್ ಮಾಡಬೇಕು ಅಂದ್ರೆ 2 ಜೊತೆಗೆ ಇಟ್ಕೊಬೇಕು. ಇದನ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ, ಯಾವ ತರ ಅಂತ ಹೇಳ್ತೀನಿ, ನಾನು ನಿಮಗೆ ಫ್ರೀಯಾಗಿ ಪ್ರೊವೈಡ್ ಮಾಡ್ತೀನಿ. ಓಕೆ, ಸೊ ಡೋಂಟ್ ವರಿ, ಕೆಲವು ಡಿಸ್ಕ್ರಿಪ್ಷನ್ ಪ್ಲೇಸ್ ಮಾಡ್ತೀನಿ, ಯಾವ ತರ ಬರಬೇಕು ಅನಲೈಸೇಷನ್ ಯಾವ ತರ ಬರಬೇಕು ಅಂತ ಹೇಳ್ತಾ ಇರೋದು. ಸೊ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಕಾಲೇಜ್ದು ಪ್ರತಿಯೊಂದು 202 ಕಾಲೇಜ್ದು ಪ್ಲೇಸ್ ಮಾಡ್ತೀನಿ. ಇದ್ರದ್ದು ನಮ್ದು ಟೀಮ್ ಎಫರ್ಟ್ ಇದೆ. ನಮ್ಮ ಹುಡುಗರು ತುಂಬಾ ಕಷ್ಟಪಟ್ಟಿದ್ದಾರೆ ಪಾಪ, ಬೆಳಗ್ಗೆಯಿಂದ ಹಬ್ಬ ಮಾಡಿದಿರಾ ಇದೆಲ್ಲ ಕುತ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಡೆಫಿನೆಟ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕು. ಪರ್ಟಿಕ್ಯುಲರ್ಲಿ ಮೈ ಸ್ಟೂಡೆಂಟ್ಸ್ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಓವರ್ ಆಗಿ ವಾಲಂಟಿಯರ್ ಆಗಿ ಹೇಳಿದೆ, ಹಿಂಗೊಂದು DCT ಹುಡುಗರಿಗೆ ಹೆಲ್ಪ್ ಮಾಡಬೇಕು, ಒಂದು PPT ಮಾಡಬೇಕು ಅಂತ. ಸೊ 8 ಜನ ಬಂದು ವರ್ಕ್ ಮಾಡ್ತಾ ಇದ್ದಾರೆ. ಆ 8 ಜನದ ಎಫರ್ಟು ನಾನು ಈ ವಿಡಿಯೋ ಮಾಡ್ತಾ ಇರೋದು ನಾನು ನಿಮಗೆ. ಸೊ ಈ ತರ PPT 202 ಕಾಲೇಜ್ ನಾನು ಡೀಟೇಲ್ ಆಗಿ ಈ ತರ
ಕಂಪ್ಯಾರಿಸನ್ ವೈಸ್ ನಾನು ನಿಮ್ಗೆ ಕೊಡ್ತೀನಿ. ಇದನ್ನೇ ಹೇಳಿದ್ದು ಗುಡ್ ನ್ಯೂಸ್ ಇದೆ ನಿಮಗೆ ಅಂತ. ಸೊ ಕಂಪ್ಯಾರಿಸನ್ ವೈಸ್ ನಾನು ಕೊಡ್ತೀನಿ ನಾನು ನಿಮಗೆ. ಸೊ ಡೆಫಿನೆಟ್ಲಿ ಅಪ್ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಓಕೆ, ಸೊ ಈ ತುಂಬ ಈಸಿಯಾಗಿ ಅನಲೈಸ್ ಮಾಡ್ಬೋದು. ಇದಕ್ಕೆ ನಾನು ಕಾಸು ತಗೊತಾ ಇಲ್ಲ. ಓಕೆ, ಸೊ ಎಲ್ಲದಕ್ಕೂ ಕಾಸು ತೊಗೊಳಕ್ಕಾಗಲ್ಲ. ಕೆಲವೊಂದಕ್ಕೆ ಮಾತ್ರ ನಾನು ಕೇಳ್ತೀನಿ, ಕೆಲವೊಂದಕ್ಕೆ ಡೆಫಿನೆಟ್ಲಿ ನಾನು ಏನು ಮಾಡಬೇಕು, ನಾನು ಹುಡುಗರಿಗೆ ಹೆಲ್ಪ್ ಮಾಡೋದಕ್ಕೆ ಇರೋದು ಡೆಫಿನೆಟ್ಲಿ ನಾನು ಮಾಡೇ ಮಾಡ್ತೀನಿ. ಜೊತೆಗೆ ಇದು ನಮ್ಮ ಸ್ಟೂಡೆಂಟ್ಸ್ಗೆ ನಿಮ್ಮ ಕಡೆಯಿಂದ ಒಂದು ಚಪ್ಪಾಳೆ ಬರಲೇಬೇಕು. ಕ್ಲಿಯರ್? ಅದ್ರ ಎಫೆಕ್ಟ್ ಏನು ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ. ಸೊ ಈ ಥರ ಪ್ರತಿಯೊಂದು ಕಾಲೇಜ್ದು ಡ್ರಾಫ್ಟ್ ಮ್ಯಾಟ್ರಿಕ್ಸು, ಕ್ಯಾಟಗರಿ ವೈಸ್ ಮ್ಯಾಟ್ರಿಕ್ಸು, ಜನರಲ್ ಮ್ಯಾಟ್ರಿಕ್ಸ್ ಎರಡೂ ಕೊಡ್ತೀನಿ ನಾನು ನಿಮಗೆ. ಸೊ ಒಂದೇ ಸ್ಲೈಡಲ್ಲಿ ಒಂದೇ ಸ್ಕ್ರೀನಲ್ಲಿ ನಿಮಗೆ ಎರಡೂ ಕಾಣಿಸ್ಬಿಡುತ್ತೆ. 202 ಕಾಲೇಜ್ದು ಕಾಣಿಸುತ್ತೆ. ಸೊ ಈಸಿಯಾಗಿ ನೀವು ಅನಲೈಸ್ ಮಾಡ್ಕೊಬೋದು ನನಗೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಎಕ್ಸಾಕ್ಟ್ಲಿ ಏನು ಅಂತ. ಇದಕ್ಕಿಂತ ಏನಾರ ಹೆಲ್ಪ್ ಬೇಕಾ ನನ್ನ ಕಡೆಯಿಂದ? ಸೊ ಇದಕ್ಕೆ ನಮ್ಮ ಸ್ಟೂಡೆಂಟ್ಸ್ ಎಫರ್ಟ್ ಇದೆ. ಸೊ ಅವರಿಗೆ ಒಂದು ಚಪ್ಪಾಳೆ ನಿಮ್ಮ ಕಡೆಯಿಂದ ಬಂದೇ ಬರಬೇಕು. ಅದೇ ಥರ ಇವಾಗ ಇದೇನು ಹೇಳಿದೆ ನಾನು, ಜನರಲ್ ಕ್ಯಾಟಗರಿ ಮೀನ್ಸ್ ನಾರ್ಮಲ್ ಎಲ್ಲ ಕ್ಯಾಟಗರಿ ಅವ್ರಿಗೆ ಹೇಳಿದೆ. RK ಅಂದರೆ ರೆಸ್ಟ್ ಕೋಟ ಅವ್ರಿಗೆ ಹೇಳಿದೆ. ನಿಮಗೆ ಹೈದರಾಬಾದ್ ಕರ್ನಾಟಕ ತಗೊಂಡ್ರೆ ನೋಡಿ, ಇಲ್ಲಿ ಹೇಳಿದೆ ಹೈದರಾಬಾದ್ ಕರ್ನಾಟಕ 5 ಸೀಟ್ ಬಂದಿದೆ. ಈಚ್ ಬ್ರಾಂಚಲ್ಲಿ ಒಂದೊಂದು ಸೀಟು, ಒಂದು ಯಾರಿಗೆ ರಿಸರ್ವ್ ಆಗಿರುತ್ತೆ. ಇಲ್ಲೂ ಅಷ್ಟೇ ಎಲ್ಲ ಬರುತ್ತೆ. 1A 1G ಕ್ಯಾಟಗರಿ 1, 2A 2B 3A 3B ಜನರಲ್ ಮೆರಿಟ್ SC ST ಎಲ್ರಿಗೂ ಬರುತ್ತೆ. ಅದರಲ್ಲಿ ಯಾವ್ದು ರಿಸರ್ವ್ ಆಗಿದೆ ಡಿಫೈನ್ ಮಾಡೋದು KE ಅವರು. ನೋಡಿ ಇಲ್ಲಿ EC ತಗೊಂಡ್ರೆ ಒಂದು ಸೀಟ್ ರಿಸರ್ವ್ ಆಗಿದೆ. ಆ ಒಂದು ಸೀಟ್ ಬಂದು ಯಾರು ಕ್ಲೇಮ್ ಮಾಡಿದ್ದಾರೆ ಅಂದ್ರೆ 2A ಕ್ಯಾಟಗರಿ ಅವರು ಕ್ಲೇಮ್ ಮಾಡಿದ್ದಾರೆ. 2A ಕ್ಯಾಟಗರಿ ಅವರು ಹೈದರಾಬಾದ್ ಕರ್ನಾಟಕ ಅಲ್ಲಿ ಇದ್ಕೊಂಡು 2A ಕ್ಯಾಟಗರಿ ಮಾತ್ರ ನಾನು ಕ್ಲೇಮ್ ಮಾಡ್ಬೋದು. ಕ್ಲೇಮ್ ಆಗಿಲ್ಲ ಅಂತಂದ್ರೆ ಅದು ಹಂಗೆ ಬ್ಲಾಂಕ್ ಉಳಿದೋಗುತ್ತೆ. ಅದು ಏನಾಗುತ್ತೆ, ನೆಕ್ಸ್ಟ್ ಈ ಕ್ಯಾಟಗರಿ ಅವರಿಗೆ ಮರ್ಜ್ ಆಗುತ್ತೆ ನೆಕ್ಸ್ಟ್ ರೌಂಡ್ ಅಲ್ಲಿ. ಅಂದ್ರೆ ಇದಕ್ಕೆ ಬಂದ್ಬಿಟ್ಟು ಜನರಲ್ ಮೆರಿಟ್ಗೆ ಬಂದ್ಬಿಡುತ್ತೆ. ಅಂದ್ರೆ ಇಲ್ಲಿ ಬಂದ್ಬಿಡುತ್ತೆ 2A ಅವರಿಗೆ ಒಂದಿರೋದು ಏನಾಗುತ್ತೆ 2 ಆಗುತ್ತೆ. ಈ ತರ ಆಗುತ್ತೆ ಅದು. ಓಕೆ, ಸಿಮಿಲರ್ಲಿ ಮೆಕ್ಯಾನಿಕಲ್ ಅಲ್ಲಿ ಒಂದಿದೆ, ಅದು ಯಾರು ತಗೊಂಡು GM ಅಂದ್ರೆ ಹೈದರಾಬಾದ್ ಕರ್ನಾಟಕ ಜನರಲ್ ಮೆರಿಟ್ ಅವ್ರು ಆಕ್ಸೆಸ್ ಮಾಡಬಹುದು. ಸಿಮಿಲರ್ಲಿ ಎಲೆಕ್ಟ್ರಿಕಲ್ ಅಲ್ಲಿ ಒಂದು ಯಾರು ಬಂದಿದ್ರೆ GM. ಸಿಮಿಲರ್ಲಿ CE ಸಿವಿಲ್ ಅಲ್ಲಿ GM. ನೆಕ್ಸ್ಟ್ IM ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ SC ಅವರು ತಗೊಂಡಿದ್ದಾರೆ. SC ಅವರು ಇದ್ರೆ ಮಾತ್ರ ಆಕ್ಸೆಸ್ ಮಾಡೋದು, ಇಲ್ಲ ಆಕ್ಸೆಸ್ ಮಾಡಕ್ ಆಗಲ್ಲ. ಸೊ ದಿಸ್ ಇಸ್ ದ ಹೈದರಾಬಾದ್ ಕರ್ನಾಟಕ ಸೀಟ್ ಡಿಸ್ಟ್ರಿಬ್ಯೂಷನ್. ಸಿಮಿಲರ್ಲಿ ಇದು ಸ್ಪೆಷಲ್ ಕ್ಯಾಟಗರಿ, ಇದನ್ನ ಮಾತ್ರ ಯಾರು ಕ್ಲೇಮ್ ಮಾಡೋಕ್ಕಾಗಲ್ಲ. ಇದು ಯಾರು ಕ್ಲೇಮ್ ಮಾಡೋಕ್ಕಾಗಲ್ಲ. ಇವರಿದ್ರೆ ಮಾತ್ರ ಕ್ಲೇಮ್ ಮಾಡ್ಬೋದು, ಇಲ್ಲ ಕ್ಲೇಮ್ ಮಾಡೋಕ್ಕಾಗಲ್ಲ. ಸೊ ಟೋಟಲ್ 3 ಸೀಟ್ ಕೊಟ್ಟಿದ್ದಾರೆ. ಸೊ 2 ಸೀಟು ಸ್ಪೆಷಲ್ ಕ್ಯಾಟಗರಿಗೆ. ಸ್ಪೆಷಲ್ ಕ್ಯಾಟಗರಿ ಅಂದ್ರೆ ನೋಡಿ 2 ಸೀಟ್ ಬಂದಿದೆ. ಒಂದು ಬಂದು NCC ಇದೆ, ಇನ್ನೊಂದು ಬಂದು ಇಲ್ಲಿದೆ ಯಾವುದು ಎಕ್ಸ್ ಡಿಫೆನ್ಸ್. 2 ಸ್ಪೆಷಲ್ ಕ್ಯಾಟಗರಿ, ಒಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್. ನೋಡಿ PH ಅವ್ರಿಗೆ ಒಂದಿದೆ, ಅದು EC ನೋಡಿ ಇಲ್ಲೇ ಬಂದಿದೆ. ನೋಡಿ ಎಲೆಕ್ಟ್ರಾನಿಕ್ಸ್ ಅಲ್ಲಿ 1 ಸೀಟ್ ಇದೆ. PH ನೋಡಿ 1 ಸೀಟ್ ಕೊಟ್ಟಿದ್ದಾರೆ. PH ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ EC ಅವರಿಗೆ. ಸೊ ಯಾರ್ಯಾರು ಸ್ಪೆಷಲ್ ಕೋಟಾ ಇದ್ದೀರಾ, ಯಾರ್ಯಾರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇದ್ದೀರಾ, ಈ ತರ ಅನಲೈಸೇಷನ್ ಮಾಡ್ಕೊಳ್ಳಿ. ಇದನ್ನ ನಾನು ಕೊಡ್ತಾ ಇಲ್ಲ, ಯಾಕಂದ್ರೆ ತುಂಬಾ ಕಡಿಮೆ ಇದೆ. ನೀವು ಅನಲೈಸ್ ಮಾಡ್ಕೊಬೋದು, ಪ್ರಾಬ್ಲಮ್ ಏನಿಲ್ಲ. ತುಂಬಾ ಕಡಿಮೆ ಕಾಲೇಜಸ್ ಇದೆ. ಓಕೆ, ಸೊ ದಿಸ್ ಇಸ್ ದ ವೇ ಆಫ್ ಅನಲೈಸೇಷನ್ ಆಫ್ ದ ಸೀಟ್ ಮ್ಯಾಟ್ರಿಕ್ಸ್. ಸೊ ಅರ್ಥ ಆಯ್ತು ಅನ್ಕೊಂತೀನಿ. ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ವಿಡಿಯೋನ ಫಸ್ಟ್ ಇಂದ ನೋಡಿ, ಡೆಫಿನೆಟ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಕಮಿಂಗ್ ಟು ದ ರ್ಯಾಂಕ್ ಲಿಸ್ಟ್. ಈ ರ್ಯಾಂಕ್ ಲಿಸ್ಟ್ ಬಗ್ಗೆ ತುಂಬಾ ಜನಕ್ಕೆ ತುಂಬಾ ಡೌಟ್ಸ್ ಇದೆ. ನಮ್ಮ ಸ್ಟೂಡೆಂಟ್ಸ್ ಯಾರು ಸರ್ವಿಸ್ ತಗೊಂಡಿದ್ದೀರೋ ಅವ್ರಿಗೂ ಹೇಳ್ತಾ ಇದ್ದೀನಿ, ಮತ್ತೆ ನಿಮಗೂ ಹೇಳ್ತಾ ಇದ್ದೀನಿ. ನೋಡಿ ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ಳಿ, ಸೊ ಎಲ್ಲರೂ ಈ ತರ ರ್ಯಾಂಕ್ ಲಿಸ್ಟ್ ಪ್ರಿಪೇರ್ ಮಾಡಿದ್ದೀರಾ ಅನ್ಕೊಂತೀನಿ. ಒಂದು ರ್ಯಾಂಕ್ ಲಿಸ್ಟ್ ಅನ್ನೋದಕ್ಕಿಂತ ಒಂದು ಕಾಲೇಜ್ ವೈಸ್ ಲಿಸ್ಟ್ ಪ್ರಿಪೇರ್ ಮಾಡ್ತೀನಿ ಅನ್ಕೊಂಡಿದ್ದೀನಿ. ನಾನು ಹೆಲ್ಪ್ ಮಾಡ್ತಾ ಇದ್ದೆ, ಸರ್ವಿಸ್ ಕೊಡ್ತಾ ಇದ್ದೆ. ತುಂಬಾ ಜನಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ದೆ, ಅರ್ಥ ಆಗ್ತಿರ್ಲಿಲ್ಲ. ಎಲ್ಲ ಅಟ್ ಒನ್ಸ್ ನನಗೆ ನಿನ್ನೆಯಿಂದ ರಶ್ ಆಗಿದ್ದಾರೆ. ನಾನು ರಾತ್ರಿ ಮಲಗಿದ್ದೆ 2:30ಗೆ. ಯಾಕಂದ್ರೆ ಅಷ್ಟು ಜನ ಹೇಳ್ತಾರೆ, ಕೊಟ್ಬಿಟ್ಟು ಸುಮ್ಮನೆ ಇರಲ್ಲ, ಸರ್ ಕೊಡಿ ಎಲ್ಲ ಓಡೋಗ್ಬಿಡ್ತೀನಿ ನಾನು ಅಂತ. ಸೊ ಫಸ್ಟ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಎಲ್ಲ ಕೊನೆ ಮೂಮೆಂಟಲ್ಲಿ ಬಂದು ಕುತ್ಕೊಂಡಿದ್ದೀರಾ. ಸ್ಟಿಲ್ ನಾವು ನಂಗೆ ಸುಮಾರು ಜನ ಪೆಂಡಿಂಗ್ ಇದ್ದಾರೆ. ಸುಮಾರು ಜನ ಇವಾಗ ವಿಡಿಯೋ ಮಾಡ್ತಾ ಇರಬೇಕು, ಸುಮಾರು ಜನ ಕಾಲ್ ಮಾಡ್ತಾ ಇದ್ದಾರೆ, ಬೈಸ್ಕೊಂಡಿದ್ದಾರೆ ನನ್ನ ಹತ್ರ. ಯಾಕಂದ್ರೆ ವಿಡಿಯೋ ಮಾಡಬೇಕಾದ್ರೆ ಡಿಸ್ಟರ್ಬ್ ಮಾಡ್ತಾರೆ. ಒಂದ್ಸಲಿ ಕಾಲ್ ಮಾಡಲ್ಲ, ಕಾಲ್ ಮಾಡ್ತಾನೆ ಇರ್ತಾರೆ. ಅವ್ರದ್ದೇನೋ ಎತ್ಕೊಂಡು ಓಡೋಗ್ಬಿಡ್ತೀನಿ ನಾನು ಅಂತ. ಓಕೆ, ವಾಟ್ ಎವರ್ ಇಟ್ ಮೇ ಬಿ. ಸೊ ನೀವು ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ಲಿಸ್ಟ್ ರೆಡಿ ಮಾಡಿಲ್ಲ ಅಂತಂದ್ರೆ ಪಿಂಗ್ ಮಾಡಿ, ನನ್ನ ಟೈಮ್ ಇದ್ರೆ ಡೆಫಿನೆಟ್ಲಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆ, ಅಂದ್ರೆ ಲಿಸ್ಟ್ ಕಳಿಸ್ತೀನಿ ಅಂತ ಏನಿಲ್ಲ, ಹೆಲ್ಪ್ ಮಾಡಿದ್ರೆ ಲಿಸ್ಟ್ ಕಳಿಸ್ತೀನಿ ಅಂತ. ಸೊ ಇಲ್ಲಿ ಅನಲೈಸೇಷನ್ ಯಾವ ತರ ಮಾಡಬೇಕು ಕಳಿಸಿದವರಿಗೆ ಅಥವಾ ನಿಮಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈ ರ್ಯಾಂಕಿಂಗು ಸಮ್ ಸ್ಟೂಡೆಂಟ್ 997 ರ್ಯಾಂಕಿಂಗ್ ಇದೆ. ಈ ಒಂದು ಬ್ರಾಂಚ್ ಬಂದು ಎಲೆಕ್ಟ್ರಿಕಲ್ ಕೇಳ್ತಾ ಇದ್ದಾನೆ. ಈ ಒಂದು 2 ಕೋಟಾ ಬರುತ್ತೆ, 2A ಮತ್ತೆ ಜನರಲ್. ಓಕೆ, ಜನರಲ್ ಕಾಮನ್ ಆಗಿ ಎಲ್ರಿಗೂ ಬಂದೇ ಬರುತ್ತೆ. ಕ್ಯಾಸ್ಟ್ ಇದ್ರೆ ಅವ್ರು ಕ್ಲೇಮ್ ಮಾಡ್ಬೋದು. ನೋಡಿ ಇಲ್ಲಿ ಒಟ್ಟು 6 ಕ್ಯಾಟಗರಿ ಕ್ಲೇಮ್ ಮಾಡ್ಬೋದು. 6 ಇದರಲ್ಲಿ ಕ್ಲೇಮ್ ಆಗುತ್ತೆ. ಸೊ 997 ಅಂತಂದ್ರೆ ರಫ್ಲಿ ಬಂದ್ರೆ ನಮ್ಗೆ ಇಲ್ಲಿ ನೋಡಿ, ಇಲ್ಲಿ ಯಾವ ತರ ಅಂದ್ರೆ ಇಲ್ಲಿದೆ ನೋಡಿ, ರಫ್ಲಿ ಇಲ್ಲಿ ಆ ಒಂದು ಪ್ಲೇಸ್ ಆಗೋದು. ಸೊ ಈ ರ್ಯಾಂಕಿಂಗ್ ಅಲ್ಲಿ ಎಕ್ಸೆಪ್ಷನಲ್ಲಿ 1 or 100 50 to 60 ಎಕ್ಸೆಪ್ಟ್ ಮಾಡ್ಬೋದು ನಾವಿಲ್ಲಿ, ಅಂದ್ರೆ ವೇರಿಯೇಷನ್ಸ್ ಆಗ್ಬೋದು. ಸೊ 950 ಇಲ್ಲಿ ಬಂದ್ರೆ ನೋಡಿ 2Aಗೆ 1600 ಇದ್ರೂ ಸಿಕ್ಕಿದೆ, ಮತ್ತೆ ರೂರಲ್ಗೆ ಹೋದ್ರೆ 1100 ಇದ್ರೂ ಸಿಕ್ಕಿದೆ. ಓಕೆ, ಬಟ್ ಈ ಸಲ ನಾನು ಯಾವುದನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಈ ಸಲ ಯಾವ ತರ ಅಲಾಟ್ಮೆಂಟ್ ಆಗುತ್ತೆ ಏನೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ಇದು ಡಿಪಾರ್ಟ್ಮೆಂಟ್ ವೈಸ್ ಹೋಗಿತ್ತು, ಬ್ರಾಂಚ್ ವೈಸ್ ಹೋಗಿತ್ತು. ಈ ಸಲ ಎಲ್ಲಾ ಬ್ರಾಂಚ್ ಅವರು ಯಾರು ಬೇಕಾ ಪ್ರಿಡಿಕ್ಟ್ ಮಾಡ್ಬೋದು. ಅದಕ್ಕೆ ನಾನು ಸಜೆಷನ್ ಕೊಡೋದೇನು ಅಂತಂದ್ರೆ, ನಿಮಗೆ ಬೇಕಾಗಿರೋ ಕಾಲೇಜಸ್ಸು ಅಥವಾ ಟಾಪ್ ಕಾಲೇಜಸ್ ಯಾವ್ದಿದೆ ಫಸ್ಟ್ ಕೊಟ್ಕೊಂಡ್ಬಂದ್ಬಿಡಿ ಎಲ್ಲಾನು. ಎನಿವೇ ನಿಮಗೆ ಬರ್ದೇ ಫಾರ್ ಎಕ್ಸಾಂಪಲ್ ಇವನಿಗೆ RV ಸಿಗಲ್ಲ, ಇವಾಗ ಇವ್ರಿಗೆ ಈ ರ್ಯಾಂಕಿಂಗ್ಗೆ RV ಸಿಗಲ್ಲ, ಸ್ಪೆಸಿಟ್ ಸಿಗಲ್ಲ,
BMS ಸಿಗಲ್ಲ, ಯಾವುದು ಸಿಗಲ್ಲ. ಬಟ್ ಆದ್ರೂ ಕೊಡಿ, ನಾನು ಹೇಳ್ತಾ ಇರೋದು ಎಲ್ಲ ಬ್ರಾಂಚಲ್ಲೂ ಕೊಡಿ. ನೀವು ಹೋಗಕ್ಕೆ ರೆಡಿ ಇದ್ರೆ ಎಲ್ಲ ಬ್ರಾಂಚಲ್ಲೂ ಕೊಡಿ. ಕೊಡಿ ಅಂದ್ಬಿಟ್ಟು ಎಲ್ಲ ಕೊಟ್ಬಿಡೋದಲ್ಲ. ಫಾರ್ ಎಕ್ಸಾಂಪಲ್ ನೀವೇನಾರ ಎಲೆಕ್ಟ್ರಿಕಲ್ ಇದ್ಕೊಂಡು CS ಹೋಗಕ್ಕೆ ಇಷ್ಟ ಇದ್ರೆ, ಎಲೆಕ್ಟ್ರಾನಿಕ್ಸ್ ಹೋಗಕ್ಕೆ ಇಷ್ಟ ಇದ್ರೆ, ಸೊ ಅಲ್ಲಿ ಕೊಡಿ ಅದನ್ನ. ಎಲೆಕ್ಟ್ರಾನಿಕ್ಸ್ ಫಸ್ಟ್ ಪ್ರಿಯಾರಿಟಿ ಕೊಡಿ, ಫಸ್ಟ್ ಪ್ರಿಯಾರಿಟಿ, ಅದನ್ನೇ ಪ್ರಿಯಾರಿಟಿ ಅಂತ ಹೇಳ್ತಾ ಇರೋದು. ಸೊ ಫಾರ್ ಎಕ್ಸಾಂಪಲ್ ಇವಾಗ BMS ಹೋಗಬೇಕು, BMS ಅಲ್ಲಿ ನಾನು ಎಲೆಕ್ಟ್ರಿಕಲ್ ನಾನು ECಗೆ ಹೋಗಕ್ಕೆ ರೆಡಿ ಇದ್ದೀನಿ, CS ಹೋಗಕ್ಕೆ ರೆಡಿ ಇದ್ದೀನಿ. ಅವಾಗ ಏನು ಮಾಡ್ತೀನಿ, ನನ್ನ ಫಸ್ಟ್ ಪ್ರಿಫರೆನ್ಸ್ ಬಂದು CS ಇರುತ್ತೆ, ಫಸ್ಟ್ CS ಕೊಡ್ತೀನಿ. CS ಸೀಟ್ಸ್ ಇಲ್ಲ, ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು. ಸೆಕೆಂಡ್ ಪ್ರಿಫರೆನ್ಸ್ ಬಂದು EC ಕೊಡ್ತೀನಿ, ಥರ್ಡ್ ಪ್ರಿಫರೆನ್ಸ್ ಬಂದು ಎಲೆಕ್ಟ್ರಿಕಲ್ ಕೊಡ್ತೀನಿ. ಅರ್ಥ ಆಯ್ತಾ? ಸೊ ಇದು ಆರ್ಡರ್ ಹೇಳ್ತಾ ಇರೋದು ನಾನು. ಈ ತರ ಆರ್ಡರ್ ರೆಡಿ ಮಾಡ್ಕೊಳ್ಳಿ. ಸೊ ನಿಮಗೆ ನಾನು ಆಪ್ಷನ್ ಎಂಟ್ರಿ ಹೇಳ್ತಾ ಇರೋದು, ಎಷ್ಟು ಕಾಲೇಜ್ ಬೇಕಾದ್ರೂ ಕೊಡ್ಬೋದು, 10 ಕಾಲೇಜು 15 ಕಾಲೇಜ್ ಅಂತಲ್ಲ, ಎಷ್ಟು ಕಾಲೇಜ್ ಬೇಕಾದ್ರೂ ಕೊಡ್ಬೋದು ನೀವು ಇಲ್ಲಿ. ಸೊ ಈ ತರ ಒಂದು ಆರ್ಡರ್ ರೆಡಿ ಮಾಡ್ಕೊಳ್ಳಿ. ಆರ್ಡರ್ ರೆಡಿ ಮಾಡ್ಕೊಂಡಾಗ ಏನಾಗುತ್ತೆ, ಫಸ್ಟ್ ಬಂದು ಚೆಕ್ ಮಾಡುತ್ತೆ ಇಲ್ಲಿ CS ಅಲ್ಲಿ ಯಾವ ತರ ಚೆಕ್ ಮಾಡುತ್ತೆ ಅಂದ್ರೆ, ಫಸ್ಟ್ ಬಂದು CS ಅಲ್ಲಿ ಫಸ್ಟ್ GMಗೆ ಹೋಗುತ್ತೆ. ನೋಡಿ 3 ಇದೆ, ಫಸ್ಟ್ GMಗೆ ಹೋಗುತ್ತೆ, ಇಲ್ಲಿ ಚೆಕ್ ಮಾಡುತ್ತೆ, ಆ ರ್ಯಾಂಕಿಂಗ್ ಇತ್ತಾ, ಅಲರ್ಟ್ ಆಗುತ್ತೆ. ಇಲ್ಲ ಅಂದ್ರೆ GMK ಬಂತ, ಅಲ್ಲಿ ಸೀಟ್ ಇರುತ್ತಾ, ಇಲ್ಲ. ಇಲ್ಲಿ ಮತ್ತೆ ನೆಕ್ಸ್ಟ್ GMR ಬರುತ್ತೆ, ಅಲ್ಲಿ ಸೀಟ್ ಇರುತ್ತಾ, ಇಲ್ಲ. ಇದಿಲ್ಲ ಅಂತಂದ್ರೆ ಏನಾಗುತ್ತೆ, ಮತ್ತೆ ಇಲ್ಲಿಗೆ ಹೋಗುತ್ತೆ. ಅರ್ಥ ಆಯ್ತಾ? ಅವಾಗ 2AG ಜನರಲ್ಗೆ ಹೋಗುತ್ತೆ, ಅಲ್ಲಿ ಸೀಟ್ ಇದ್ರೆ ಚೆಕ್ ಮಾಡುತ್ತೆ, ಇಲ್ಲಾಂದ್ರೆ ಇಲ್ಲಿ ಹೋಗುತ್ತೆ, ಇಲ್ಲಾಂದ್ರೆ ಇಲ್ಲಿ ಹೋಗುತ್ತೆ. ಇಷ್ಟು ಆಪ್ಷನ್ಸ್ ಇದೆ, 6 ಟೈಮ್ಸ್ ಚೆಕ್ ಮಾಡುತ್ತೆ ಈ ಒಬ್ಬ ಕ್ಯಾಂಡಿಡೇಟ್ಗೆ. ಓಕೆ, BMS ಕಾಲೇಜಲ್ಲಿ. ಅದೇ ನಾರ್ಮಲ್ ಜನರಲ್ ಮೆರಿಟ್ ಇದ್ರೆ ಓನ್ಲಿ ಒಂದೇ ಟೈಮು ಅಷ್ಟೇ, ಅಲ್ಲಿ ಹೋಗಿತ್ತಾ ಅಲರ್ಟ್ ಆಗುತ್ತೆ, ಇಲ್ಲಾಂದ್ರೆ ನೆಕ್ಸ್ಟ್ ಕಾಲೇಜ್ ಹೋಗ್ತಾ ಇರುತ್ತೆ, ಅಷ್ಟೇ, ಮುಗೀತು. ದಿಸ್ ಇಸ್ ದ ಎಫೆಕ್ಟ್ ಆಫ್ ದ ಕೋಟಾಸ್ ಅಂಡ್ ದ ರಿಸರ್ವ್ಡ್ ಕೋಟಾಸ್, ರಿಸರ್ವ್ ಕ್ಯಾಟಗರೀಸ್. ಇದರದೇ ಎಫೆಕ್ಟು. ಯಾರು ಕ್ಯಾಟಗರಿ ಇದ್ದೀರಾ ಇದನ್ನೇ ಹೇಳ್ತಾ ಇದ್ದೀವಿ ಸ್ಟಾರ್ಟಿಂಗಲ್ಲಿ. ಸುಮಾರು ಜನ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರಿ, ಸೈಬರಲ್ಲಿ ಕೊಟ್ಟಿಲ್ಲ ಸರ್, ಅದು ಕೊಟ್ಟಿಲ್ಲ ಸರ್ ಅಂತ. ಇವಾಗ ಅದ್ರ ಎಫೆಕ್ಟ್ ಗೊತ್ತಾಗುತ್ತೆ ನಿಮಗೆ, ಯಾಕೆ ಇಷ್ಟು ಹೇಳ್ತಾ ಇದ್ದೆ ಅಂತ ನಿಮಗೆ. ಓಕೆ, ಸೊ ದಿಸ್ ಇಸ್ ದ ವೇ ಆಫ್ ಅಲಾಟ್ಮೆಂಟ್. ನಾನು ಹೇಳ್ತಾ ಇರೋದು ಇದನ್ನೇ, ಈ ಥರ ಒಂದು ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ನಾನು ಕಳಿಸಿರೋರ್ಗೂ ಹೇಳ್ತಾ ಇದ್ದೀನಿ, ನಾನು ಕಳಿಸಿರೋದು ನಿಮಗೆ ರೆಫರೆನ್ಸ್ಗಷ್ಟೇ. ಇದೇ ಸಿಗುತ್ತೆ, ಇದೇ ಥರ ಎಂಟ್ರಿ ಮಾಡ್ತೀರಂದ್ರೆ ನಿಮಗೆ ಬಿಟ್ಟಿದ್ದು, ನಾನೇನು ಮಾಡೋಕ್ಕಾಗಲ್ಲ. ಓಕೆ, ಸೊ ನಿಮಗೆ ರೆಫರೆನ್ಸ್ಗೆ ಯಾವ ಥರ ಬೇಕೋ ಒಂದು ಲಿಸ್ಟ್ ರೆಡಿ ಮಾಡ್ಕೊಂಡು ಆ ಥರ ಕೊಟ್ಟಾಗ ಮಾಕ್ ಅಲಾಟ್ಮೆಂಟಲ್ಲಿ ಗೊತ್ತಾಗುತ್ತೆ ನಿಮಗೆ. ಒಂದು ಕಾಲೇಜ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ನಿಮ್ಮ ರ್ಯಾಂಕಿಂಗ್ಗೆ ಯಾವ ಕಾಲೇಜ್ ಸೀಟ್ ಸಿಗ್ಬೋದು ಅಂತ. ಮಾಕ್ ಅಲಾಟ್ಮೆಂಟಿಂದ ಫಸ್ಟ್ ಅಲಾಟ್ಮೆಂಟ್ಗೆ ತುಂಬ ವೇರಿಯೇಷನ್ಸ್ ಆಗುತ್ತೆ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ತುಂಬ ವೇರಿಯೇಷನ್ಸ್ ಆಗುತ್ತೆ. ಏನು ಅಂತಂದರೆ ಎಕ್ಸಾಕ್ಟ್ಲಿ ಮಾಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರೋ ಕಾಲೇಜೇ ಸಿಗ್ಬೋದು ಇಲ್ಲಿ, ಇಲ್ಲಾಂದ್ರೆ ಬೇರೆ ಕಾಲೇಜ್ ಸಿಗ್ಬೋದು. ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಪ್ರಿಯಾರಿಟಿ ನೀವು ಚೇಂಜ್ ಮಾಡ್ತಾ ಇದ್ರೆ ಆಟೋಮೆಟಿಕ್ ಅಲಾಟ್ಮೆಂಟ್ ಚೇಂಜ್ ಆಗ್ತಾ ಇರುತ್ತೆ ನಿಮಗೆ. ಅದಕ್ಕೆ 2 days ಟೈಮ್ ಕೊಡೋದು, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ್ಮೇಲೆ, ಡಿಸ್ಪ್ಲೇ ಆದ್ಮೇಲೆ ಆ 2 days ಅಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಅಂತ. ಅದನ್ನೇ KE ಅವರು ಹೇಳಿರೋದು, ಒಂದು ಆಪ್ಷನ್ ಎಂಟ್ರಿ ವರ್ಕ್ಶೀಟ್ ಇಟ್ಕೊಳ್ಳಿ, ವರ್ಕ್ ಮಾಡಿ ಅಂತ. ಸೊ ಇಷ್ಟು ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಬೇಕು. ಇದನ್ನೇ ಹೇಳಿದ್ದು. ಈ ತರ ಲಿಸ್ಟ್ ರೆಡಿ ಮಾಡ್ಕೊಳಕ್ಕೆ ತುಂಬಾ ಕಷ್ಟ ಇದೆ. ರ್ಯಾಂಕಿಂಗ್ ವೈಸು ಅದನ್ನ ನಾನು ಪ್ರೊವೈಡ್ ಮಾಡ್ತೀನಿ ಅಂತ ಹೇಳಿದ್ದು. ಸೊ ಇವಾಗ ಕಂಜೆಷನ್ ತುಂಬಾ ಆಗಿರೋದ್ರಿಂದ ನನ್ನ ಕೈಲಿ ಆದ್ರೆ ಸೆಂಡ್ ಮಾಡ್ತೀನಿ. ನಿಮ್ಗೆ ಯಾರನ್ನ ಇಂಟ್ರೆಸ್ಟ್ ಇದ್ರೆ ಪಿಂಗ್ ಮಾಡಿ, ನನಗೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ಲಿಂಕ್ ಕೊಟ್ಟಿದ್ದೀನಿ. ಎನಿಥಿಂಗ್ ಯು ಕ್ಯಾನ್ ರಿಕ್ವೆಸ್ಟ್ ಮೀ. ನಾನು ಟೈಮ್ ಇದ್ರೆ ಡೆಫಿನೆಟ್ಲಿ ರಿಪ್ಲೈ ಮಾಡೇ ಮಾಡ್ತೀನಿ ನಿಮಗೆ. ಓಕೆ, ದಿಸ್ ಅಪ್ ಟು ದ ಕಾಲೇಜ್ ಲಿಸ್ಟ್. ಸೊ ನಿಮಗೆ PDF ಅಲ್ಲಿ ಇವಾಗ ಈ ವಿಡಿಯೋ ನೋಡೋದಾದ್ಮೇಲೆ ಕೆಲವು ಡಿಸ್ಕ್ರಿಪ್ಷನ್ ಅಲ್ಲಿ ಈ ತರ ಒಂದು PDF ಪ್ಲೇಸ್ ಮಾಡ್ತೀನಿ. ಸೊ PDF ಆ ಥರ ಪ್ಲೇಸ್ ಮಾಡ್ತೀನಿ ಅಂದ್ರೆ ಕಾಲೇಜ್ ವೈಸು ನೋಡಿ, ಇಲ್ಲಿ ಒಟ್ಟು 5 ಲಿಂಕ್ ಪ್ಲೇಸ್ ಮಾಡ್ತೀನಿ. 1 2 3 4 5 5 ಲಿಂಕ್ ಅಲ್ಲಿ ಫಸ್ಟ್ ಲಿಂಕ್ ಬಂದು ಗೌರ್ಮೆಂಟ್ ಕಾಲೇಜಸ್ದು 18 ಕಾಲೇಜ್ ಇಂಡಿಕೇಟ್ ಆಗುತ್ತೆ ಒಂದೇ PDF ಅಲ್ಲಿ. ನೆಕ್ಸ್ಟ್ 8 ಕಾಲೇಜ್ ಗೌರ್ಮೆಂಟ್ ಕಾಲೇಜು 8 ಕಾಲೇಜ್ ಇಂಡಿಕೇಟ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಪ್ರೈವೇಟ್ ಕಾಲೇಜು 141 ಕಾಲೇಜ್ ಇಂಡಿಕೇಟ್ ಆಗುತ್ತೆ. ನೆಕ್ಸ್ಟ್ ಮೈನಾರಿಟಿ 16 ಕಾಲೇಜ್ ಇಂಡಿಕೇಟ್ ಆಗುತ್ತೆ. ನೆಕ್ಸ್ಟ್ ಪ್ರೈವೇಟ್ ಯೂನಿವರ್ಸಿಟಿ 19 ಕಾಲೇಜ್ ಇಂಡಿಕೇಟ್ ಆಗುತ್ತೆ. ಅದು ಅಪ್ಡೇಟ್ ಮಾಡ್ತಾ ಇರ್ತೀನಿ, ವರ್ಕ್ ನಡೀತಾ ಇದೆ. ಸೊ ಅಪ್ಡೇಟ್ ಬಂದಂಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಚೆಕ್ ಮಾಡ್ತಾ ಇರಿ ಬಂದು ನಿಮ್ಮ ಕಾಲೇಜ್ ಇದೆಯಲ್ಲ ಅಂತ. ಯಾವ ಕಾಲೇಜ್ ಬೇಕಾದ್ರೆ ಬಂದು ಚೆಕ್ ಮಾಡ್ಬೋದು. ಪ್ರತಿಯೊಂದು ಕಾಲೇಜ್ದು ಅಪ್ಡೇಟ್ ಮಾಡ್ತೀನಿ. ಇದು ನನ್ನ ಕಡೆಯಿಂದ ನಾನು ಸರ್ವಿಸ್ ಕೊಡ್ತಾ ಇರೋದು ನಿಮಗೆ. ಅದು ಯಾವ ತರ ಬರುತ್ತೆ ಅಂತಂದ್ರೆ, ಫಸ್ಟ್ ಕಾಲೇಜ್ ನೇಮ್ ಬರುತ್ತೆ ನೋಡಿ, ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ 1E03 ಅಂದ್ರೆ ಪ್ರೈವೇಟ್ ಇದು. ಓಕೆ, 1E03 ಅಂದ್ರೆ ಸಾರಿ ಏಡೆಡ್ ಇದು. 1 ಫಸ್ಟ್ ಕಾಲೇಜ್ ಇದು ಏಡೆಡ್ BMS ಕಾಲೇಜು. ನೋಡಿ ಇಲ್ಲಿ 1 ಇದು ಕಾಲೇಜ್ ಕೋಡ್ ನೋಡಿ, ಇಲ್ಲೇ ಗೊತ್ತಾಗುತ್ತೆ ನಿಮ್ಗೆ. ಇದು ಕಾಲೇಜ್ ಕೋಡ್ ಇದು ನೋಡಿ, ಎಲ್ಲಾದ್ರಲ್ಲೂ ಹಾಕಿದ್ದೀನಿ. ಸೊ ಇದು ಬಂದು ಕಾಲೇಜ್ ಕೋಡ್. ಸೀಟ್ ಮ್ಯಾಟ್ರಿಕ್ಸ್ ಇಂಡಿಕೇಟ್ ಆಗೋದು ನಿಮ್ಗೆ ಈಸಿ ಆಗುತ್ತೆ ಅನಲೈಸ್ ಮಾಡೋದಕ್ಕೆ. ಸೊ ಇದು ಬಂದು ಡ್ರಾಫ್ಟ್ ಮ್ಯಾಟ್ರಿಕ್ಸ್. ಅಂದ್ರೆ ಈ ಕಾಲೇಜಲ್ಲಿ BMS ಕಾಲೇಜಲ್ಲಿ ನೋಡಿ, ಸೀರಿಯಲ್ ನಂಬರ್ 1 ಇದೆ. ಸೀರಿಯಲ್ ನಂಬರ್ BMS ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದೆ, ಈ ಸೀಟ್ಸ್ಗೆ ಯಾವ ಕ್ಯಾಟಗರಿ ಅಲಾಟ್ ಆಗಿದೆ, ಇದು ಬೇಕಾಗಿರೋದು ಮೈನ್ ನಿಮಗೆ. ಇದು ಸಪ್ರೇಟ್ PDF ಇದೆ. ಅದು ಎರಡು ಕೂತ್ಕೊಂಡು ಅನಲೈಸ್ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ. ಇದು ನನ್ನ ಕಡೆಯಿಂದ ನಾನು ನಿಮಗೆ ಒಂದು ಸಣ್ಣ ಸಹಾಯ ನನ್ನ ಕಡೆಯಿಂದ ಮಾಡ್ತಾ ಇರೋದು. ನಾನಂತ ಹೇಳೋದಕ್ಕಿಂತ ನಮ್ಮ ಹುಡುಗರು ಮಾಡಿರೋದು, ಅವ್ರ ಎಫರ್ಟು ತುಂಬ ಚೆನ್ನಾಗಿದೆ. ಓಕೆ, ತುಂಬ ಕಷ್ಟ ಬಿದ್ದು ಮಾಡಿದ್ದಾರೆ. ಸೊ ಇದು ನನ್ನ ಸರ್ವಿಸ್ ನಾನು ಕೊಡ್ತಾ ಇರೋದು ನನ್ನ ಕಡೆಯಿಂದ ಫ್ರೀಯಾಗಿ. ಪ್ರತಿಯೊಂದು ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಡೆಫಿನೆಟ್ಲಿ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಮಿಸ್ ಮಾಡಿದ್ದೀರಾ, ನಾನೇನು ಮಾಡೋಕ್ಕಾಗಲ್ಲ. ಯಾರನ್ನ ಫ್ರೆಂಡ್ಸ್ ಇದ್ದವರು ದಯವಿಟ್ಟು ಬೈಯೋದು ಇವೆಲ್ಲ ಮಾಡೋದು ಬಿಟ್ಬಿಟ್ಟು ಶೇರ್ ಮಾಡೋದು ಕಲ್ತ್ಕೊಳ್ಳಿ. ಯಾವುದೇ ಇನ್ಫಾರ್ಮೇಷನ್ ಬಂದಾಗ, ಒಳ್ಳೆ ಇನ್ಫಾರ್ಮೇಷನ್ ಬಂದಾಗ ತಪ್ಪಿರಲಿ, ನನ್ನ ಮೇಲೆ ಕೋಪ ಇರಲಿ, ಪ್ರಾಬ್ಲಮ್ ಏನೂ ಇಲ್ಲ. ಫ್ರೀಯಾಗಿ ಕೊಟ್ಟಿಲ್ಲ ಅಂತ ಕೋಪ ಇರಲಿ. ಬಟ್ ಇದನ್ನು ಕೆಲವೊಂದು ಫ್ರೀಯಾಗಿ ಕೊಡ್ತಾ ಇದ್ದೀನಲ್ಲ, ಇದನ್ನು ಶೇರ್ ಮಾಡ್ಬೋದಲ್ವಾ? ಶೇರ್ ಮಾಡಿದಾಗ ಡೆಫಿನೆಟ್ಲಿ ಅವ್ರಿಗೂ ರೀಚ್ ಆಗುತ್ತೆ ನ್ಯೂಸು, ಅವರು ಹೆಲ್ಪ್ ತಗೊತಾರೆ. ಸೊ ಇದು ಕ್ಯಾಟಗರಿ ವೈಸು ನೋಡಿ. ಸೊ ಇಲ್ಲಿ ಸ್ವಲ್ಪ ಶಫಲ್ ಆಗಿದೆ, ಈ ಆರ್ಡ್ರಲ್ಲಿ ಇಲ್ಲ, ನೋಡ್ಕೊಂಡು ಮಾಡ್ಬೋದು. ಇವಾಗ ಸಿವಿಲ್ಗೆ CE ಬರುತ್ತೆ, ಎಲೆಕ್ಟ್ರಾನಿಕ್ಸ್ಗೆ EC ಬರುತ್ತೆ, ಎಲೆಕ್ಟ್ರಿಕಲ್ಗೆ EE ಬರುತ್ತೆ, EMಗೆ ಇಂಡಸ್ಟ್ರಿ ಮ್ಯಾನೇಜ್ಮೆಂಟ್ಗೆ IM ಬರುತ್ತೆ.
ಮತ್ತು ಮೆಕ್ಯಾನಿಕಲ್ಗೆ ME ಬರುತ್ತೆ. ಈ ಥರ ಕೋರ್ಸ್ ಅರ್ಥ ಮಾಡ್ಕೊಬೋದು. ಬಟ್ ಒಂದೇ ಸೈಡಲ್ಲಿ ಈ ಥರ ನಿಮಗೆ ಮೊಬೈಲಲ್ಲಿ ಒಂದೇ ಸ್ಕ್ರೀನಲ್ಲಿ ಕಾಣಿಸ್ಬಿಡುತ್ತೆ. ಸೊ ಈಸಿಯಾಗಿ ನೀವು ಅನಲೈಸ್ ಮಾಡ್ಬೋದು ಯಾವ ಕ್ಯಾಟಗರಿಗೆ ಎಷ್ಟು ಸೀಟ್ ಬರುತ್ತೆ ಅಂತ. ಇದರಿಂದ ಒಂದು ಲಿಸ್ಟ್ ನೀವು ಈಸಿಯಾಗಿ ರೆಡಿ ಮಾಡ್ಕೊಬೋದು. ನಾನು ಇದಕ್ಕೂ ಚಾರ್ಜ್ ಮಾಡ್ಬೋದಾಗಿತ್ತು, ಬಟ್ ಮಾಡ್ತಾ ಇಲ್ಲ. ಪ್ರತಿಯೊಂದಕ್ಕೂ ನಾನು ಮಾಡಲ್ಲ. ಓಕೆ, ಕೆಲವೊಂದಕ್ಕೆ ಮಾಡಬೇಕಾಗುತ್ತೆ, ನನ್ನ ಎಫರ್ಟ್ ಇರುತ್ತೆ, ನಾನು ಮಾಡ್ತೀನಿ. ಇಂಥವನ್ನ ಡೆಫಿನೆಟ್ಲಿ ನಾನು ಮಾಡೇ ಮಾಡ್ತೀನಿ ಟೈಮ್ ಬಂದಾಗ ಡೆಫಿನೆಟ್ಲಿ. ಸೊ ನೆಕ್ಸ್ಟು ಪ್ರೈವೇಟ್ ಕಾಲೇಜಸ್ ಸ್ಟಾರ್ಟ್ ಆಗುತ್ತೆ. 1 ಆಚಾರ್ಯ 1 ಸೀಟ್ ಮ್ಯಾಟ್ರಿಕ್ಸು ಮತ್ತು ಕ್ಯಾಟಗರಿ ಸೀಟ್ ಮ್ಯಾಟ್ರಿಕ್ಸು. ನೆಕ್ಸ್ಟ್ ಕಾಲೇಜ್ ನಂಬರ್ 2 ACS ಕಾಲೇಜ್ ಆಫ್ ಇಂಜಿನಿಯರಿಂಗು ಸೀಟ್ ಮ್ಯಾಟ್ರಿಕ್ಸು ಕ್ಯಾಟಗರಿ ಸೀಟ್ ಮ್ಯಾಟ್ರಿಕ್ಸು. ನೆಕ್ಸ್ಟ್ 3 ಆದಿತ್ಯ ಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಿಕ್ಕಮಂಗ್ಳೂರು ಡ್ರಾಫ್ಟ್ ಮ್ಯಾಟ್ರಿಕ್ಸು ಕ್ಯಾಟಗರಿ ವೈಸು. ನೆಕ್ಸ್ಟ್ 4 ಹುಬ್ಳಿ AGM ರೂರಲ್ ಇಂಜಿನಿಯರಿಂಗ್ ಕಾಲೇಜು ಡ್ರಾಫ್ಟ್ ಮ್ಯಾಟ್ರಿಕ್ಸು ಕ್ಯಾಟಗರಿ ವೈಸು. ಓಕೆ, ಸೊ 5 ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಲಿಂಗಾಪುರ ತುಮಕೂರು ಡಿಸ್ಟ್ರಿಕ್ಕು ಡ್ರಾಫ್ಟ್ ಮ್ಯಾಟ್ರಿಕ್ಸು ಮತ್ತು ಕ್ಯಾಟಗರಿ ಡ್ರಾಫ್ಟ್ ಮ್ಯಾಟ್ರಿಕ್ಸು. ಸೊ ಈ ಥರ ಎಲ್ಲ ಕಾಲೇಜ್ಗೂ ಬರ್ತಾ ಹೋಗುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು ನಿಮಗೆ PDF ಅಲ್ಲಿ ಏನಿರುತ್ತೆ ಅಂದರೆ ಈ ಥರ ಇರುತ್ತೆ. ನಿಮಗೆ ಈಸಿಯಾಗಿ ನೀವು ಅನಲೈಸ್ ಮಾಡ್ಬೋದು. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ಗಿವನ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಿಮಗೆ. ಸೊ ಇದಕ್ಕಿಂತ ಇನ್ನು ಡೀಟೇಲ್ ಆಗಿ ಯಾರು ಹೇಳಲ್ಲ ಅನ್ಕೊಂತೀನಿ. ಅದಕ್ಕೆ ವಿಡಿಯೋ ಸ್ವಲ್ಪ ಲೆಂತಿನೇ ಆಗಿದೆ, ಅದಕ್ಕೂ ಬೈಕಂತೀರಾ. ಓಕೆ, ಸೊ ವಾಟ್ ಎವರ್ ಇಟ್ ಮೇ ಬಿ, ನನ್ನ ಎಫರ್ಟ್ ಏನಿದೆ, ನನ್ನ ಇಂಟೆನ್ಷನ್ ಏನಿದೆ, ಡಿಪ್ಲೊಮಾ ಹುಡುಗರಿಗೆ ಒಂದು ಹೆಲ್ಪ್ ಮಾಡಬೇಕು, ಪ್ರತಿಯೊಂದು ಇನ್ಫಾರ್ಮೇಷನ್ ಹೇಳಬೇಕು ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ಹೊರತು ವ್ಯೂಸ್ಗೋಸ್ಕರ ಅಲ್ಲ, ಅಥವಾ ಡೀಟೇಲ್ ಆಗಿ ನಾನು ದುಡ್ಡು ಮಾಡಬೇಕು ಅಂತಲ್ಲ. ನನ್ನ ಎಫರ್ಟ್ಗೆ ನಾನು ದುಡ್ಡು ಕೇಳ್ತೀನಿ ಹೊರತು ಯಾವುದಕ್ಕೂ ಅಲ್ಲ. ಓಕೆ, ನನ್ನ ಕಡೆಯಿಂದ ಸಣ್ಣ ಪುಟ್ಟ ತಪ್ಪಾಗಿದ್ರೆ ಡೆಫಿನೆಟ್ಲಿ ಇಂಡಿಕೇಟ್ ಮಾಡಿ, ಡೆಫಿನೆಟ್ಲಿ ಕಲ್ತ್ಕೊತೀನಿ. ಆಮೇಲೆ ಗುಡ್ ಲರ್ನರ್ ಕಲ್ತ್ಕೊಂಡು ನಾನು ಇಂಟೆನ್ಷನ್ ಇರೋದು ಒಂದೇ, ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಇನ್ಫಾರ್ಮೇಷನ್ ರೀಚ್ ಮಾಡಬೇಕು ಅಂತ. ನನಗೆ ತುಂಬ ಜನ ಸ್ಟೂಡೆಂಟ್ಸು ಕಮೆಂಟ್ ಮಾಡ್ತಾ ಇದ್ದಾರೆ, ಐಡೆಂಟಿಫೈಯೂ ಮಾಡ್ತಾ ಇದ್ದಾರೆ. ಸುಮಾರು ಕಡೆ ಹೋದಾಗ ಸರ್ ತುಂಬ ಚೆನ್ನಾಗಿ ಬರ್ತಾ ಇದೆ ಸರ್ ವಿಡಿಯೋಸು, ತುಂಬ ಚೆನ್ನಾಗಿ ಬರ್ತಾ ಇದೆ ಸರ್, ತುಂಬ ಹೆಲ್ಪ್ ಆಗ್ತಾಯಿದೆ ನಿಮ್ಮ ಕಡೆಯಿಂದ, ನೀವು ಮಾಡಿರೋ ವಿಡಿಯೋಸಿಂದ ನಂಗೆ ತುಂಬ ಇನ್ಫಾರ್ಮೇಷನ್ ಇದಾಯಿತು. ಡೆಫಿನೆಟ್ಲಿ ಈ ಥರ ಹೇಳಿದಾಗ ನಂಗೆ ತುಂಬ ಖುಷಿ ಆಗುತ್ತೆ. ಓಕೆ, ಇಷ್ಟು ಸಾಕು, ನನಗೆ ಏನು ಬೇಡ. ಸೊ ಏನು ಹೇಳ್ತಾ ಇದ್ದೀನಿ ಅಂದರೆ, ವಿಡಿಯೋ ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವರಿಗೆ ಶೇರ್ ಮಾಡಿ, ಎಲ್ರಿಗೂ ಇನ್ಫಾರ್ಮೇಷನ್ ರೀಚ್ ಆಗಲಿ. ನೋಡಿ, ರಫ್ಲಿ ಹೇಳ್ತೀನಿ, ಒಂದು 15,000 ಜನ DCT ಬರ್ತಿದ್ದೀರಾ, ಸ್ಟಿಲ್ ಎಲ್ಲೋಗಿದ್ದೀರೋ ಗೊತ್ತಿಲ್ಲ. ಕೆಲವರೆಲ್ಲ ಅವ್ರಿಗೆ ನೋಡೋಕೆ ಗೊತ್ತಿದೆಯೋ ಗೊತ್ತಿಲ್ವೋ, ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಗೊತ್ತಿಲ್ಲೋ. ಒಂದು ಸಪೋರ್ಟ್ ನಾನು ಕೇಳೋದು ಅಷ್ಟೇ ಇಲ್ಲ, ಒಂದು ಸ್ಮಾಲ್ ಸಪೋರ್ಟು, ಸಬ್ಸ್ಕ್ರೈಬ್ ಮಾಡಿ. ದಟ್ ಶೋಸ್ ದ ಯೂನಿಟಿ, ದಟ್ ಶೋಸ್ ದ ಸ್ಟ್ರೆಂತ್, ಅಷ್ಟೇ ನಾನು ಕೇಳ್ಕೊಳೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಆಲ್ ದ ಫರ್ದರ್ ಫ್ಯೂಚರ್ ಟೈಮ್ಲಿ ಕಾನ್ಸ್ಟೆಂಟ್ ರೆಗ್ಯುಲರ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.